ತ್ರಿಭುಜದ್ದು ವಿಸ್ತೀರ್ಣ ಪಾದ ಗುಣಾಕಾರ ಎತ್ತರ divided by 2. Why is the area of a triangle BH by 2? That's what we were looking at. So ಯಾರ್ಯಾರು ಮಾಡಿರಿ? ಈಗಿನ ಕೈ ಎತ್ತರ ಎಲ್ಲಾರು ಮಾಡಿರಿ? ಎಲ್ಲಾ ತರದ ತ್ರಿಭುಜಗಳಿಗೂ ಆಯ್ತು. Did you prove it for all types of triangles? ಸರಿ, ತ್ರಿಭುಜಗಳ ವಿಸ್ತೀರ್ಣಕ್ಕೆ ಹೆರಾನ್ನ ಸೂತ್ರ ಬಳಸ್ತಾರಂತಲ್ರಿ? ಹಾ, ಎತ್ತರ ಗೊತ್ತಿರ್ಲಿಲ್ಲ ನಮಗ ಸಪೋಸ್. ಸೊ ಬೇರೆ ಬೇರೆ ಸೂತ್ರಗಳು. ಈಗ ನಮಗ ತ್ರಿಭುಜದ ಎತ್ತರ ಗೊತ್ತಿತ್ತು ಪಾದ ಗುಣಾಕಾರ ಎತ್ತರ ಬಾಗ್ಲೆ 2. ಹೆರಾನ್ ಏನ್ ಮಾಡ್ದ ಅಂತಂದ್ರ, ಸಪೋಸ್ ಐ ಡು ನಾಟ್ ನೋ ದ ಹೈಟ್, ನನಗೆ ಬರೀ 3 ಬಾಹುಗಳು ಗೊತ್ತಿದಾವ, ಅವಾಗ ನಾನು ತಗೋಬಹುದೇನು ಅಂತ ಹೇಳಿ. ಸೊ ಹೆರಾನ್ ನಾವು ಸೂತ್ರ ಪ್ರೂವ್ ಮಾಡಕ್ ಕೊಡ್ತೀನಿ ನಾನು ನಿಮ್ಗೆ. ಆಕ್ಚುಲಿ ಹೆರಾನ್ ಸೂತ್ರನೇ ಪ್ರೂವ್ ಮಾಡೋಣ. ಎದ್ರಿಂದ ಪ್ರೂವ್ ಮಾಡೋಣ? ಇದನ್ನ ಮೊದಲೇನ್ ಪ್ರೂವ್ ಮಾಡಿಲ್ಲ, BH by 2. ಇದನ್ನ ಉಪಯೋಗಿಸ್ಕೊಂಡು ನಾವೇನ್ ಮಾಡ್ಬೋದು? ಹೆರಾನ್ ಸೂತ್ರವನ್ನು ಸಹಿತ ಏನ್ ಮಾಡ್ಬೋದು? ತಕೊಂಡ್ಬರ್ಬೋದು, ಕಂಡುಹಿಡ್ಕೊಂಡ್ಬರ್ಬೋದು. ಸೊ ದಟ್ಸ್ ಅ ವೆರಿ ಚಾಲೆಂಜಿಂಗ್ ಟಾಸ್ಕ್. ಐ ಗಿವ್ ಇಟ್ ಎವ್ರಿ ಡೇ. ಲಾಸ್ಟ್ ಇಯರ್ ನಿಮ್ಮ ಕೊಹಾರ್ಟ್ 2 ಕೊಟ್ಟಿದ್ನಿ, ಕೊಹಾರ್ಟ್ 1 ಕೊಟ್ಟಿದ್ನಿ. ಮಾಡ್ಕೊಂಡ್ ಬಂದ್ರು ಅನೇಕರು, ಅನೇಕರು ಮಾಡ್ಕೊಂಡ್ ಬಂದ್ರು. ಸೊ ಯೂಶುವಲಿ ನಾನು ಇಲ್ಲಿ ಸ್ಮಾಲ್ SPPU ಕ್ಲಾಸ್ ಇದ್ದಾಗ ಅದಕ್ಕೊಂದು ಸ್ಪೆಷಲ್ ಪ್ರೈಸ್ ಇಡ್ತೀನಿ. ಇಲ್ಲಿ ಇಡಾಕ್ ಬರೋದಿಲ್ಲ, ಪ್ರತಿಭಾ ಪೋಷಕರು ಬಹಳ ಮಂದಿ ಇದ್ದೀರಿ, ಎಲ್ಲೆಲ್ಲೂ ಅದರಿ. ಬಟ್ ಐ ಯೂಸ್ ಟು ಗಿವ್ ಅ ಸ್ಪೆಷಲ್ ಪ್ರೈಸ್ ಫಾರ್ ದಟ್ ಥಿಂಗ್. ಬಟ್ ಡೆಫಿನೆಟ್ಲಿ ಯಾರ್ಯಾರು ಹೆರಾನ್ಸ್ ಫಾರ್ಮುಲಾ ಅದು ನಿಮ್ಗೆ ಸ್ಪೆಷಲ್ ರಿಕಗ್ನಿಷನ್ ಇರ್ತೈತಿ. ಹೆರಾನ್ ನಾವು ಇದ್ರಲ್ಲೂ ಸಹಿತ ಏನ್ ಮಾಡ್ತೀವಿ, ಪ್ರೈಸ್ ಇರ್ಲಿಲ್ಲ ಅಂದ್ರೂ ಸಹಿತ, ಫಾರ್ ಎಕ್ಸಾಂಪಲ್ ಅಡ್ವಾನ್ಸ್ಡ್ ಮ್ಯಾಥಮೆಟಿಕ್ಸ್ ಗ್ರೂಪ್ ಅಂತ ಒಂದು ಸ್ಟಾರ್ಟ್ ಮಾಡಿದ್ದೀವಿ. ಡಾಕ್ಟರ್ ರೀನಾ ಪಾಣಿಗ್ರಹಿ ಅವ್ರು ನಿಮ್ಗೆ ಕೇಳಿದಿರಲ್ಲ ನೀವೆಲ್ಲರೂ ಸಹಿತ, ಪ್ರತಿಭಾ ಪೋಷಕದಾಗ ಇದಾರೆ ಅವರು ಸಹಿತ. ಅವರು ಭಾರತಕ್ಕೆ ಪ್ರಥಮ IMO ಗೋಲ್ಡ್ ಮೆಡಲ್ ತಗೊಂಬಂದ್ರು ಅಂತ ನಿಮಗೆಲ್ಲ ಹೇಳ್ತೇನೆ ನಾನು ಸ್ಟಾರ್ಟಿಂಗ್ ಎಕ್ಸಾಮ್ ನೀವು ಬಂದಾಗ. ಅದು ಸೊ ಅವ್ರದ್ದು ಒಂದು ಗ್ರೂಪ್ ಐತಿ, ಅಡ್ವಾನ್ಸ್ಡ್ ಮ್ಯಾಥಮೆಟಿಕ್ಸ್ ಗ್ರೂಪ್ ಅಂತ. ಅವ್ರ ಗ್ರೂಪ್ ಒಳಗೆ ಹಾಕಿರ್ತೇವೆ ಅಂತವ್ರನ್ನೆಲ್ಲರೂ. ಸೊ ಅದು ಒಂದು ಫ್ಯಾಕ್ಟರಿ ಇತ್ತು. ಹೆರಾನ್ಸ್ ಫಾರ್ಮುಲಾ ಯಾರ್ಯಾರು ಸ್ವಂತ ಪ್ರೂವ್ ಮಾಡಿದ್ರಲ್ಲ ಅವ್ರನ್ನ ಅದಕ್ಕೆ ಕನ್ಸಿಡರ್ ಮಾಡ್ಲಾಯ್ತು. ಅದನ್ನ ನಾವು ಕೇಳಿದ್ವಿ ಯಾರ್ಯಾರು ಮಾಡಿದ್ವಿ ಅಂತ. ಸ್ವಲ್ಪ ಜನ ಮಾಡಿದ್ರು. ಹೆರಾನ್ಸ್ ಫಾರ್ಮುಲಾ ನೀವು ಹೆಂಗ್ ಪ್ರೂವ್ ಮಾಡೋದು ಅಂತ ಗೂಗಲ್ನಾಗ ಸರ್ಚ್ ಮಾಡಿದ್ರೆ ಇಮಿಡಿಯೇಟ್ಲಿ ಸಿಗ್ತೈತಿ. ಅದಲ್ಲ, ಆದ್ರೆ ನಿಮ್ಮ ಸ್ವಂತ ಮಾಡ್ಬೇಕು, ಅದನ್ನ ಎಕ್ಸ್ಪ್ಲೇನ್ ಮಾಡಕ್ ಬರ್ಬೇಕು ಪ್ರತಿಯೊಂದು ಸ್ಟೆಪ್ ಅನ್ನ. ಹಂಗ್ ನೋಡಿದ್ವಿ ನಾವು. ಸೊ ಅದನ್ನ ಆಮೇಲೆ ಬರೋಣ ಅಂತ, ಹೆರಾನ್ಸ್ ಫಾರ್ಮುಲಾನ ಹೆಂಗ್ ಪ್ರೂವ್ ಮಾಡೋದು. ಅಲ್ಲಿ ಹೈಟ್ ಗೊತ್ತಿರುದಿಲ್ಲ ನೋಡ್ರಿ, 3 ಸೈಡ್ ಅಷ್ಟೇ ಇರ್ತಾವ. ಬಟ್ ಬಿಫೋರ್ ದಟ್ ಫಸ್ಟ್ ಥಿಂಗ್ ಇಸ್ BH by 2. ಅದ್ ಹೆಂಗ್ ಬಂತು? ಅದೀಗ ಎಷ್ಟು ಮಂದಿ ಪ್ರೂವ್ ಮಾಡಿದಿರಿ? ಇಷ್ಟು ಮಂದಿ ಮಾಡಿದಿರಿ. ಎಲ್ಲರಿಗೂ ಬರ್ಲಿಲ್ಲ ನಿಮ್ಗೆ? ಉಳಿದವ್ರಿಗೆ ಟ್ರೈ ಮಾಡಿದ್ರಿ? ಓನ್ಲಿ 10-11 ಹ್ಯಾಂಡ್ಸ್. ಟ್ರೈ ಮಾಡಿದೇವ್ರಿ, ಆದ್ರ ಬಂದಿಲ್ರಿ ಅದ್ರಿ. ಗುಡ್. ಟ್ರೈ ಮಾಡಿದ್ರೆ ನಿಮ್ದು ಸಾಕು. ಟ್ರೈ ಮಾಡ್ಲಿಲ್ಲ ಅಂದ್ರೆ ದೆನ್ ದೇರ್ ಇಸ್ ಅ ಪ್ರಾಬ್ಲಮ್. ಟ್ರೈ ಮಾಡಿದ್ರಿ ಅಂದ್ರೆ ನೋ ಪ್ರಾಬ್ಲಮ್ ಎಟ್ ಆಲ್. ಟ್ರೈ ಮಾಡಿದ್ರೆ ಅಂದ್ರೆ ನಿಮ್ಗೆ ಎಲ್ಲ ಈಗಾಗಲೇ ಏನಾಗಿರ್ತೈತಿ, ಫುಲ್ ಹೆಂಗ್ ಒಣದಾಗಿರ್ತೈತಿಲ್ಲ, ಒಣದಿದ್ದಾಗ ಒಂದ್ ಸ್ವಲ್ಪ ಕಡ್ಡಿ ಕೊರದ ಹಚ್ಚಿದ್ರೆ ಸಾಕು, ಬೆಂಕಿ ಹತ್ತಿ ಬಿಡ್ತೈತಿ. ಸ್ವಲ್ಪ ಹಿಂಟ್ ಕೊಟ್ರೆ ಸಾಕು, ಬಂದ್ ಬಿಡ್ತೈತಿ. ಅದ್ರ ಟ್ರೈ ಮಾಡೋದು ಬಹಳ ಇಂಪಾರ್ಟೆಂಟ್. ಟ್ರೈ ಮಾಡ್ಲಿಲ್ಲ ಅಂತಂದ್ರೆ ನಿಮ್ದು ಕಚ್ಚಾ ಉಳಿದು ಬಿಡ್ತೈತಿ ಫುಲ್. ಆಮೇಲೆ ಎಷ್ಟು ಬೆಂಕಿ ಹಚ್ಚಿದ್ರು ಹತ್ತಂಗಿಲ್ಲ, ಹೊಗಿವಾರ ಹಂಗಾಗ್ತೈತಿ. So you should be trying first so that your brain is all attuned. ನಮಗೆ ಸಡನ್ ಆಗಿ ಅದು ಕನೆಕ್ಷನ್ ಆಗ್ಬಿಡ್ತೈತೆ. ಓಕೆ, ಈಗ ಮಾಡಿದ್ರೊಳಗ ಯಾರಿಗಾರು ಒಬ್ಬರಿಗೆ ಕೇಳ್ತೀನಿ ನಾನು. ಓನ್ಲಿ 7 hands. 7 people have got it. That's it. ಅಶ್ವಿನಿ ವಾಲಿ ಆಗೈತಿ ನಿಂದು? ಇಲ್ಲ, ಟ್ರೈ ಮಾಡಿದ್ವಿ. ಓಕೆ. ಬನಶ್ರೀ. ಓಕೆ, ಬನಶ್ರೀ ಒಂದು ಚಾನ್ಸ್ ಕೊಡ್ ನೋಡು. ಬನಶ್ರೀ ಆಗೈತಿ? ಆಲ್ ಕೇಸಸ್ ಹ್ಯಾವ್ ಯು ಸಾಲ್ವ್ಡ್ ಇಟ್ ಫಾರ್ ಆಲ್ ಕೇಸಸ್? ಆಲ್ ಕೇಸಸ್ ಅಂದ್ರೆ ಏನು? ಯಾವ ಕೇಸಸ್ ಹೇಳ್ರಿ ನಾನು. ಆಲ್ ಕೇಸಸ್ ಅನ್ನತ್ತಲ್ಲ, ಎಲ್ಲಾ ಕೇಸ್ಗಳು ಅಂದ್ರೆ ಏನು ಅರ್ಥ? ಎಲ್ಲಾ ತ್ರಿಭುಜಗಳು. ಅಂದ್ರೆ ಎಂತಾದ್ದು ಇರ್ಬೋದು ತ್ರಿಭುಜ. ಹೌದಲ್ಲ, ಇಂತಾದ ಐತಿ ಅಂತ ನಾ ಇಂತಾದಿದ್ದಾಗ, ಫಾರ್ ಎಕ್ಸಾಂಪಲ್ ನಾ ಏನ್ ಹೇಳ್ಬೋದು, ಸ್ಕ್ರೀನ್ ಕಾಣಕತ್ತಲ್ಲ ಎಲ್ಲರಿಗೂ? ಇಲ್ಲೋ? ಇಲ್ರಿ. ಇಲ್ಲ, ನೋ ಸರ್. ಶೇರ್ ಮಾಡಿಲ್ಲ ನಾನು, ಕಾಣ್ಬೇಕು. ಕಾಣಕತ್ತೈತಿ? ರೈಟ್. ಈಗ ಒಬ್ರು ಯಾರು ಅನ್ಬೋದು, ನೋಡ್ರಿ ಯಾಕೆ ತ್ರಿಭುಜದ ಹೈಟ್ BH by 2 ಅಂದ್ರ, ಸೊ ಈ ತರ ತ್ರಿಭುಜ ಐತಿ ಅಂತ ತಗೊಂಡ್ರಿ, ಐತಿ. ಈಗ ಇದ್ರದ್ದು ಪಾದ ನೋಡ್ರಿ 4 ಸೆಂಟಿಮೀಟರ್ ಐತಿ, ಎತ್ತರ ನೋಡ್ರಿ 3 ಸೆಂಟಿಮೀಟರ್ ಐತಿ. ಈಗ
4 ಇಂಟು 3/2 4 ಮೂರ್ಲೆ 12/2 ಅಂದ್ರೆ 6 ಸೆಂಟಿಮೀಟರ್ ಸ್ಕ್ವೇರ್. ಯಾಕೆ ಆಕೈತಿ ಅಂತ ನಾನು ಪ್ರೂವ್ ಮಾಡ್ತೇನೆ ನೋಡ್ರಿ. ಹೆಂಗ್ ಪ್ರೂವ್ ಮಾಡ್ತೇನೆ ನೋಡ್ರಿ, ಇಲ್ಲಿ ನೋಡಪ್ಪ ಅವ್ ಹೇಳ್ತಾನೆ ಪೇಂಟ್ರಿಗೆ, ಈಗ ಒಂದ್ ವೇಳೆ ನನ್ನ ಗಾಡಿ ಹಿಂಗಿತ್ತಂತ ತಿಳ್ಕೊ. ಈಗ ನನ್ನ ಗಾಡಿ ಹಿಂಗಿತ್ತಂದ್ರ ಆವಾಗ ಇದ್ರ ವಿಸ್ತೀರ್ಣ ಇಂತಿಂತ 1 ಸೆಂಟಿಮೀಟರ್ ಸ್ಕ್ವೇರ್ದು ಇಂತ 1 ಸೆಂಟಿಮೀಟರ್ ಸ್ಕ್ವೇರ್ದು ಎಷ್ಟು ಕೂಡ್ತಿದ್ವು ಆವಾಗ ಹಿಂಗಿಂಗ 3 ಕೂಡ್ತಿದ್ದು, ಹಿಂಗಿಂಗ 4 ಕೂಡ್ತಿದ್ದು. ಸೊ 3 ಇಂಟು 4 ಇದು ನಾವ್ ಈಗಾಗಲೇ ಒಪ್ಪಿದೇವಿ 12 ಸೆಂಟಿಮೀಟರ್ ಸ್ಕ್ವೇರ್ ಆಕಿತ್ತಂತ. ಈಗ ನೀನು ನೋಡಿ ಈ ಭಾಗ ಕಷ್ಟ ಪೇಂಟ್ ಕೊಡಾಕತ್ತಿದಿ ಅಂದ್ರ ಬರೋಬ್ಬರಿ ಇದ್ರದ್ದು ಅರ್ಧ ಐತಿ. ಯಾಕಂದ್ರೆ ಇದನ್ನ ಮಡಿಸಿ ಇದ್ರ ಮೇಲೆ ಹಾಕಿದ್ರೆ ನೋಡಿದ್ ಬರೋಬ್ಬರಿ ಇದ್ರ ಮೇಲೆ ಹೊಂದ್ಕೋತೈತಿ, ಗೊತ್ತೈತಿ ನಮ್ಗೆ, ಸಿಮೆಟ್ರಿಕ್ ಐತಿ. ಸೊ ಇದ್ರಷ್ಟೇ ಇಷ್ಟ ಐತಿ ಅಂದ್ಮೇಲೆ ಇದ್ರದ್ದು ಅರ್ಧ ಇರ್ತೈತಿ. ಸೊ ದಿಸ್ ವಿಲ್ ಬಿ 12 ಸೆಂಟಿಮೀಟರ್ ಸ್ಕ್ವೇರ್ ಡಿವೈಡ್ ಬೈ 2 ಈಸ್ ಈಕ್ವಲ್ ಟು 6 ಸೆಂಟಿಮೀಟರ್ ಸ್ಕ್ವೇರ್ ಅಂತ ನೀವು ಪ್ರೂವ್ ಮಾಡ್ಬಿಡ್ಬೋದು. ಓಕೆ, ಸೊ ನಾವು ಈಸ್ ಇಟ್ ಲೈಕ್ ನಾ ಎಲ್ಲದಕ್ಕೂ ಪ್ರೂವ್ ಮಾಡಿದಂಗ ಆಯ್ತಿಲ್ಲ ಹಂಗಾದ್ರ? ನೋಡ್ರಿ ಇಲ್ಲಿ ಬರೋಬ್ಬರಿ ಇದು 6 ಬಂತಲ್ಲ, ಬರೋಬ್ಬರಿ ಎಲ್ಲದಕ್ಕೂ ಪ್ರೂವ್ ಮಾಡಿದಂಗ ಆತಿದು. ಇಲ್ರಿ ಸರಿ ಇಲ್ರಿ ನೋ ಸರ್. ನರಿ ಅಸಮಭಾವ ತ್ರಿಭುಜರಿ ಮತ್ತು ತ್ರಿಭಾವ ತ್ರಿಭುಜರಿ. ಕರೆಕ್ಟ್ ಕರೆಕ್ಟ್. ಒಂದು ನಾವು ಪ್ರೂವ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ಈ ತರ ಸಂಖ್ಯೆಗಳನ್ನ ತಗೊಂಡು ಯಾವತ್ತೂ ಪ್ರೂವ್ ಮಾಡಬಾರ್ದು. ಯಾಕಂದ್ರೆ ಈ ಸಂಖ್ಯೆಗಷ್ಟ ಈ 12ಕಷ್ಟ ಪ್ರೂವ್ ಆಗ್ಬಹುದಪ್ಪ ಇದು ಅಂತ ಹಿಂಗ ಅನ್ಸ್ಬೋದು. ಸೊ ಫಸ್ಟ್ ಆಫ್ ಆಲ್ ನಾವು ಮೊದ್ಲೇ ಕೆಲಸ ಏನ್ ಮಾಡ್ಬೇಕು, ಏನ ಪ್ರೂವ್ ಮಾಡ್ಬೇಕಾದ್ರ ಈ ಸಂಖ್ಯೆಗಳನ್ನ ತಗೊಂಡು ಮಾಡಿದ್ರ ಇವಕ್ಕ ಏನೇ ಇದ್ರು ಇದು ಸತ್ಯ ಅಂತ ನಾವ್ ಹೇಳ್ಬೇಕಾತಂದ್ರ, ನಾವ್ ಏನೇ ಇದ್ರು ಇದು ಸತ್ಯ ಅಂತ ಹೇಳ್ಬೇಕಾತಂದ್ರ ಸಂಖ್ಯೆಗಳನ್ನ ತಗೋಬಾರ್ದು ನಾವು. ಕರೆಕ್ಟ್. ಸೊ ಏನ್ ತಗೋಬೇಕು ನಾವು? ಸೊ ಈ ತರ ಏನಾದ್ರು ಚರಾಕ್ಷರಗಳನ್ನ, ಸಪೋಸ್ ಇದು ಬಿ ಆಲ್ಫಾಬೆಟ್ ಅಕ್ಷರಾಕ್ಷರಗಳು ಏನೇ ಇರ್ಲಿ, ಇದು ಪಿ ಇರ್ಲಿ, ಇದು ಎಚ್ ಇರ್ಲಿ, ಅವಾಗ ನಾ ಏನ್ ಹೇಳ್ತೀನಿ, ಇದು ರೆಕ್ಟಾಂಗಲ್ದು. ಓಕೆ, ಸೊ ಸಪೋಸ್ ದಿಸ್ ಇಸ್ ಎ ಬಿ ಸಿ ಅಂಡ್ ನಾವ್ ಐ ವಿಲ್ ಜಸ್ಟ್ ಡೂ ದಿಸ್ ಟಿ. ಓಕೆ, ಸೊ ಏರಿಯಾ ಆಫ್ rectangle ABCD is equal to length into breadth is equal to ಎಷ್ಟಾಯ್ತಿಲ್ಲ B into H is equal to BH. Correct. Now area of triangle ABC is equal to half of area of area of ABCD. ಯಾಕ? ಏಕೆಂದರೆ ಇಲ್ಲಿ ಏಕೆಂದರೆ ಅಂತ ಹಾಕ್ಬೇಕು, ಕಾರಣ ಕೊಡ್ಬೇಕು. ಯಾಕ? ಅದಕ್ಕೆ ನಾವು ಈಗಾಗಲೇ ಒಪ್ಪಿದ ಒಂದು ವಿಷಯವನ್ನು ಮಾತ್ರ ಕೊಡ್ಬೋದು. ನಾನು ಏನು ಒಪ್ಪಿದ ವಿಷಯ ಐತಿ? ಬಿಕಾಸ್ ಡಯಾಗೋನಲ್ ಬೈಸೆಕ್ಟ್ಸ್ ರೆಕ್ಟಾಂಗಲ್. ಬಿಕಾಸ್ ಡಯಾಗೋನಲ್ ಅಂದ್ರೆ ಏನು? ಕರ್ಣ. ಬರ್ಕೊಡ್ರಿ, ಗೊತ್ತಿದೆ. ಡಯಾಗೋನಲ್ BC ಬೈಸೆಕ್ಟ್ಸ್ ಅಂದ್ರೆ ಏನು? ಅರ್ಧಿಸುವುದು. ಬರ್ಕೊಡ್ರಿ ಎಲ್ಲ ಶಬ್ದಗಳು. ಬೈಸೆಕ್ಟ್ಸ್ ರೆಕ್ಟಾಂಗಲ್ ABCD. ಬಿಕಾಸ್ ಇದು ನೋಡ್ರಿ, ಬಿಕಾಸ್ ಇದು ಏಕೆಂದರೆ ಡಯಾಗೋನಲ್ BC ಕರ್ಣ BCಯು ಚತುರ್ಭುಜ ಆಯತ ABCD ಯನ್ನ ಅರ್ಧಿಸುತ್ತದೆ. ಬೈಸೆಕ್ಟ್ ಮಾಡೋದು ಇವೆಲ್ಲ ಶಬ್ದಗಳು ಗೊತ್ತಾಗ್ಬೇಕು ನಿಮ್ಗೆ. ಡಯಾಗೋನಲ್ 1/2 ಏನೈತ್ರಿ? 1/2 ಇಂಟು 1/2 ಏರಿಯಾ AREA ಏರಿಯಾ. ಬೈಸೆಕ್ಟ್ಸ್ ಅಂದ್ರೆ ಏನ್ರಿ ಸರ್? ಬೈಸೆಕ್ಟ್ ಅಂದ್ರ ಅರ್ಧಿಸು. ಬರ್ಕೊಟ್ಟಿದ್ರು. ಬೈಸೆಕ್ಟ್ ಅಂದ್ರ ಅರ್ಧಿಸು. ಬೈಸೆಕ್ಟ್ ಅಂದ್ರ ಅರ್ಧಿಸು ಗೊತ್ತಿಲ್ಲ ನಿಮ್ಗೆ ಎಲ್ಲರಿಗೂ? ಎಸ್ ಸರ್. ನೋಡ್ರಿ ಫಸ್ಟ್ನೇ ಲೈನ್ ದಾಗ್ರಿ ನೀವು L ಇಂಟು B ಮಾಡಕ್ರ ಮುಂದ B ಇಂಟು H ಯಾಕೆ ಮಾಡ್ರಿ? ಹಾ, ಯಾಕೆ ಮಾಡಿದ್ವಿ? ಇದು ಎಲ್ ಇಂಟು ಬಿ ಅಂದ್ರೆ ಏನಿದು? L ಇಂಟು B ಅಂದ್ರೆ ರೀ ಚೌಕ ಆಯತದ ಅಲ್ಲ ಅವೇನ್ ಕೇಳಕತ್ತಾನು, ಎಚ್ ಯಾಕೆ ಬಂತು ಅನ್ನತಾನ. ಇದು ಆಯತ. ಆದ್ರ ಇಲ್ಲಿ ನನ್ನ ಆಯತೊಳಗ, ಈ ನನ್ನ ABCD ಆಯತದೊಳಗ ಲೆಂತ್ ಏನೈತಿ? B8. ಇನ್ನು ಯಾವ್ದು ಲೆಂತ್ B8 ಅನ್ನ ಹೈಟ್ ಎಷ್ಟೈತಿ ಅಂದ್ರೆ ಇನ್ನೊಂದು ಬ್ರೆಡ್ತ್ ಎಷ್ಟೈತಿ? ಬ್ರೆಡ್ತ್ ಅಗಲ ಎಷ್ಟೈತಿ? ಇಲ್ಲಿ H ಐತಿ. ಇಲ್ಲಿ ಬೇರೆ ಅಕ್ಷರ ತಗೊಂಡಿದ್ದೆ ನಾನು. ಅದಕ್ಕೆ ಇದು ಜನರಲ್ ಫಾರ್ಮುಲಾ. ಇದು ನಾನು ಲೆಂತ್ ಇಂಟು ಬ್ರೆಡ್ತ್, ಲೆಂತ್ ಇಂಟು ಬ್ರೆಡ್ತ್ ಇದು. ಬಟ್ ನನ್ನ ಈ ABCD ಕೇಸ್ನಾಗ ಲೆಂತ್ ಯಾವ್ದೈತಿ? ಇಲ್ಲಿ B8. ಬ್ರೆಡ್ತ್ ಯಾವ್ದೈತಿ? H ಐತಿ. ಹಾ, ಅದಕ್ಕೆ ಇದು ಜನರಲ್ ಏನು ಇನ್ನೊಮ್ಮೆ ಪ್ರೂವ್ ಮಾಡ್ರಿ. ಇದು ಪ್ರೂವ್ ಮಾಡಿದ್ ಗೊತ್ತಾಗ್ಲಿಲ್ಲ?
ಇದು ಇದು okay, ನನಗೇನ್ ಪ್ರೂವ್ ಮಾಡ್ಬೇಕಾಗಿ ಏನು ಹೇಳ್ತೀನಿ ಇನ್ನೊಮ್ಮೆ. ಈಗ ತ್ರಿಭುಜ ಎ ಬಿ ಸಿ ಏನೈತಲ್ಲ ವಾಯ್ಸ್ ಬ್ರೇಕ್ ಆಗಕ್ಕೆ ಲಂಬಕೋನ ತ್ರಿಭುಜದ ಕೇಸ್ನಾಗ ಪ್ರೂವ್ ಮಾಡ್ತೇನೆ. ಸರಿ ಬಾಳ ವಾಯ್ಸ್ ಬ್ರೇಕ್ ಕಾಣಿಸ್ವಾತ್ರಿ. ವೇಟ್ ಅದೇ ಗೂಗಲ್ ಮೀಟ್ ಏನೋ ಪ್ರಾಬ್ಲಮ್ ಇದೆ. ಗೂಗಲ್ ಮೀಟ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ನನ್ನ ನೆಟ್ವರ್ಕ್ ಸರಿ ಈಗ ಬಂತು. ಓಕೆ ಈಗ ಲಕ್ಷ ಕೊಟ್ಟು ನೋಡ್ರಿ. ಈಗ ತ್ರಿಭುಜ ಎ ಬಿ ಸಿ ಒಂದು ಲಂಬಕೋನ ತ್ರಿಭುಜ ಐತಿ. ಇದರ ವಿಸ್ತೀರ್ಣ ಈ ಪಾದ ಗುಣಾಕಾರ ಎಚ್ ಡಿವೈಡೆಡ್ ಬೈ 2 ಅನ್ನೋದನ್ನ ನಮಗ ಸಾಧಿಸಬೇಕಾಗೈತಿ. ಐ ವಾಂಟ್ ಟು ಪ್ರೂವ್ ದಟ್ ಇಟ್ ಇಸ್ ಬಿ ಇಂಟು ಎಚ್ ಬೈ 2. ಇದಕ್ಕೆ ನಾನು ಏನ್ ಮಾಡ್ತೇನೆ ಅಂತಂದ್ರ ಈ ತರ ಒಂದು ಈ ರೆಕ್ಟಾಂಗಲ್ ಅನ್ನ ಪೂರ್ಣಗೊಳಿಸ್ಕೊತೇನೆ. ಕಾಲ್ಪನಿಕವಾಗಿ ಹಿಂಗ ಕಲ್ಪನೆ ಮಾಡ್ಕೊಂಡು ಈ ರೆಕ್ಟಾಂಗಲ್ ನ ಪೂರ್ಣಗೊಳಿಸ್ಕೊತೇನೆ ನಾನು. ಅವಾಗ ನೋಡ್ರಿ ಈ ಎ ಬಿ ಸಿ ಡಿ ರೆಕ್ಟಾಂಗಲ್ ಐತಲ್ಲ, ಆಯತ ಐತಲ್ಲ, ಇದರ ವಿಸ್ತೀರ್ಣ ನಮ್ಗೆ ಈಗಾಗಲೇ ನಾವು ಪ್ರೂವ್ ಮಾಡ್ಕೊಂಡಿದ್ದೇವೆ. ಏನಂತ? ಉದ್ದ ಗುಣಾಕಾರ ಅಗಲ ಅಂತೇಳಿ. ಉದ್ದ ಗುಣಾಕಾರ ಅಗಲ ಅಂದ್ರೆ ಏನಾಯ್ತು ಇಲ್ಲಿ? ಇದು ಬಿ ಇಂಟು ಎಚ್ ಆಯ್ತು ನೋಡ್ರಿ. ಇಲ್ಲಿ ಏನ್ ತ್ರಿಭುಜದ ಹೈಟ್ ಇತ್ತು ಅದೇ ಅಗಲ ಆತು, ತ್ರಿಭುಜದ ಪಾದ ಇತ್ತು ಅದು ಆಯತದ ಉದ್ದ ಆತು. ಸೊ ಬಿ ಇಂಟು ಎಚ್ ಬಿ ಎಚ್ ಆತು. ಅದ್ರದ್ದು ಟೋಟಲ್ ಈ ಆಯತದ ವಿಸ್ತೀರ್ಣ ಬಿ ಎಚ್ ಆತು. ಇನ್ನ ನನಗೇನ್ ಬೇಕು? ಈ ಆಯತದ ವಿಸ್ತೀರ್ಣ ಅಲ್ಲ, ನನಗ್ ಬೇಕಾಗಿದ್ದು ತ್ರಿಭುಜ ಎ ಬಿ ಸಿ ಲಂಬಕೋನ ತ್ರಿಭುಜ ಇತ್ತಲ್ಲ, ಇದರ ವಿಸ್ತೀರ್ಣ ಈ ಆಯತದ ವಿಸ್ತೀರ್ಣದ ಅರ್ಧ ಇರ್ತೈತಿ. ಇದನ್ನು ನಾನು ಒಪ್ಲೇಬೇಕು. ಇದನ್ನ ನಾನು ಈಗಾಗಲೇ ಒಪ್ಪಿದ್ದೈತಿ. ಏನಂತ? ಆಯತದ ಕರ್ಣ ಐತಿದ್ದು, ಆಯತದ ಕರ್ಣ ಆಯತವನ್ನ ಏನ್ ಮಾಡ್ತೈತಿ? ಸಮನಾಗಿ ಅರ್ಧಿಸ್ತೈತಿ. ಯಾವತ್ತೂ ಸಹಿತ ಇದು ಸಮನಾಗಿ ಅರ್ಧಿಸ್ತೈತಿ. ಇದನ್ನ ನೀವು ನೋಡ್ಬೇಕಂತ ನೀವು ಇದನ್ನ ಏನ್ ಮಾಡ್ಬೋದು? ಒಂದಕ್ಕೊಂದು ಐಕ್ಯವಾಗುವ ಅಂಶಗಳು ಒಂದಕ್ಕೊಂದು ಸಮ ಇರ್ತಾವಂತ ನಮಗೆ ಯೂಕ್ಲಿಡ್ ನ ಒಂದು ಇದೈತಲ್ಲ, ಸ್ವಯಂ ಸಿದ್ಧ, ಅದ್ರ ಮೇಲೆ ಗೊತ್ತಾಗ್ತದೆ. ನೀವು ಬೇಕಾದ್ರೆ ಯಾವುದೇ ಆಯತವನ್ನ ಈ ತರ ಕಟ್ ಮಾಡಿದಾಗ ಇದಕ್ಕೆ ಐಕ್ಯ ಆಗ್ತೈತಿ ಇದು. ಯಾಕಂದ್ರೆ ಆಯತದೊಳಗೆ ಎಲ್ಲ ಸಮಮಿತಿ ಐತಿ. ಯಾಕಂದ್ರೆ ಇದನ್ನ ತಿರುಗಿಸಿಡ್ರಲ್ಲ ಇದನ್ನ. ಯಾಕಂದ್ರೆ ಇದು ಸೇಮ್ ಐತಿ, ಇದು ಸೇಮ್ ಐತಿ. ನೀವು ಒಪ್ಕೊಳಬೇಕಾಗ್ತೈತಿ. ಯಾಕಂದ್ರೆ ತಿರುಗಿಸಿಡ್ರಿ ನೀವು ಹೆಂಗು ತಿರುಗಿಸಿಟ್ಟಾಗಿದ್ದು ಐಕ್ಯ ಆಗ್ತೈತಿ ನೋಡ್ರಿ. ಎಲ್ಲ ಒಂದ ಇದು. ಹಿಂಗ್ ಇದನ್ನ ಫ್ಲಿಪ್ ಮಾಡ್ರಿ, ಫ್ಲಿಪ್ ಮಾಡ್ರಿ. ಓಕೆ, ಇದು ಒಪ್ಪಲ್ದವ್ರು ಯಾರೇ ಅದರಿ? ಇದು ಸೇಮ್ ಇರ್ತೈತಿ ಅಂತ ಒಪ್ಪಲ್ದವ್ರು ಯಾರೇ ಅದರಿ ಇಲ್ಲಿ? ಮತ್ತೆ ಎಲ್ಲಿ ಡೌಟ್ ಬಂತು ನಿಮ್ಗೆ? ಹಂಗಾದ್ರೆ ಇದು ಬಿ ಎಚ್ ಬೈ 2 ಆತು. ಯಾರಿಗೂ ಡೌಟ್ ಬಂದಿತ್ತಲ್ಲ ಈಗ ಹೇಳ್ಬೇಕು ನಂಗೆ ಏನ್ ಡೌಟ್ ಬಂದಿತ್ತು ಅಂದ್ಮೇಲೆ ಇದೇನಾಯ್ತು? ಏರಿಯಾ ಆಫ್ ಟ್ರಯಾಂಗಲ್ ಏನಾಯ್ತು? ಇದು ಇಡೀ ಆಯತದು ಬಿ ಇಂಟು ಎಚ್ ಆಗಿತ್ತು. ಇದು ಬಿ ಇಂಟು ಎಚ್ ಡಿವೈಡೆಡ್ ಬೈ 2 ಆತು. ಹೌದು ಇಲ್ಲೋ? ಅಲ್ಲ, ಯಾರಿಗೋ ಡೌಟ್ ಬಂದಿತ್ತಲ್ಲ ಕೇಳ್ರಿ. ಈಗ ಬಟ್ ಪ್ರಶ್ನೆ ಇಷ್ಟಾದ್ರೆ ನಂದು ಪ್ರೂಫ್ ಮುಗಿತೇನು? ಎಲ್ಲಾ ಟ್ರಯಾಂಗಲ್ ಗಳಿಗೂ ನಾ ಇದನ್ನ ಉಪಯೋಗಿಸಬಹುದೇನು? ಫಾರ್ಮುಲಾ ಹಂಗಿದ್ರೆ ಈಗ ಸಪೋಸ್ ನಾನು ನನ್ನ ತ್ರಿಭುಜ ಹೆಂಗೋಯ್ತು ನಂದು. ಇದು ಸಮದ್ವಿಬಾಹು ತ್ರಿಭುಜನೂ ಇಲ್ಲ, ಏನೇ ಒಂದು ಅಕ್ಯೂಟ್ ಆಂಗಲ್ ಟ್ರಯಾಂಗಲ್ ಅಥವಾ ಅಕ್ಯೂಟ್ ಆಂಗಲ್ ಟ್ರಯಾಂಗಲ್ ಅಂದ್ರೆ ಅಲ್ಲ, ಅಸಮಂತೂ ಐತಿ. ಆದ್ರೆ ಲಘು ಕೋನ ಅದಾವ ಅಂತ ತಿಳ್ಕೊಂಡಿಲ್ಲ. ಲಘುಕೋನ ತ್ರಿಭುಜಕ್ಕೆ ನಾವೇನ್ತೀವಿ? ಅಕ್ಯೂಟ್ ಆಂಗಲ್ ಟ್ರಯಾಂಗಲ್. ಲಘುಕೋನ ತ್ರಿಭುಜ. ಅದಕ್ಕೆ ಬರ್ಕೊಡ್ರಿ ಎಲ್ಲಾ ತ್ರಿಭುಜಗಳು ಟೈಪ್ಗಳು ಈಗ ಇಂಗ್ಲಿಷ್ ನಾಗ ಬರ್ಕೊಡ್ರಿ. ಅಕ್ಯೂಟ್ ಆಂಗಲ್ ಟ್ರಯಾಂಗಲ್. ಅಕ್ಯೂಟ್ ಟ್ರಯಾಂಗಲ್ ಅಥವಾ ಅಕ್ಯೂಟ್ ಟ್ರಯಾಂಗಲ್. ಇದಕ್ಕೇನಂತಾರು? ಅಕ್ಯೂಟ್ ಟ್ರಯಾಂಗಲ್. ಇದನ್ನ ಬರ್ಕೊಟ್ರು. ಇದು ಅಕ್ಯೂಟ್ ಟ್ರಯಾಂಗಲ್ ಅಂದ್ರೆ ಲಘು ಕೋನ ತ್ರಿಭುಜ. ಈ ತರ ಇದೆ. ಈಗ ನೋಡ್ರಿ,
ಈಗ ನನಗೆ ಇದೇ ಮಾಡಿದ್ನಲ್ಲ ಅದನ್ನ ಮಾಡಾಕ ಬರುದಿಲ್ಲ ಈಗ. ಈಗ ನನ್ನ ಹೈಟ್ ಎಲ್ಲ ಐತಿ ಫಸ್ಟ್ ನೋಡೋಣ. ಈಗ ಹೈಟ್ ಎಲ್ಲ ಇರ್ತೈತಿ ಈ ಶೃಂಗ ಬಿಂದುವಿನಿಂದ ಈ ಎ ಬಿ ಸಿ ಒಳಗ ಈ ಈ ಸಿ ಶೃಂಗ ಬಿಂದು ಐತಲ್ಲ, ಈ ಶೃಂಗ ಬಿಂದುವಿನಿಂದ ಎಬಿಗೆ ಲಂಬ. ಶೃಂಗ ಬಿಂದು ಸಿ ಶೃಂಗ ಬಿಂದು ಇಲ್ಲ ಡಿ ಡಿ ಎಸ್, ಇದಕ್ಕ ಡಿ ಅಂತ ಕರಿತೀನಿ. ಈ ಸಿ ಡಿ ಏನೈತಲ್ಲ ಇದು ಲಂಬ ಈಗ. ಸೊ ನನಗೆ ಏನ್ ಪ್ರೂವ್ ಮಾಡ್ಬೇಕಾಗಿತ್ತು ಹೇಳ್ತೇನೆ ಕೇಳಿ. ಮೊದಲ ಏನ್ ಸಾಧಿಸ್ಬೇಕಾಗಿತ್ತು ಅದಕ್ಕೆ ನಾವೇನಂತ ಕರಿತೀವಿ ಸಾಧನೀಯ ಅಥವಾ ಟು ಪ್ರೂವ್. ಏನನ್ನು ಸಾಧಿಸ್ಬೇಕಾಗಿತ್ತಂತೆ ಟು ಪ್ರೂವ್ ಸಾಧನೀಯ. ಯಾವ್ದನ್ನ ಸಾಧನ ಮಾಡ್ಬೇಕಾಗೈತಿ ನಮಗ? ಸಾಧನೀಯ ಏನೈತಿ? ಏರಿಯಾ ಆಫ್ ಸರ್ ಫಸ್ಟ್ ದತ್ತ ಬರ್ಕೊಳಲ್ರಿ. ಏನು ಫಸ್ಟ್ ಅರ್ಥ ಇದು ಹೇಳಿಕೆ ರೀ. ದತ್ತ ಹಾ ಅದು ದತ್ತ. ಓಕೆ, ಅದ್ರಾಗ ಕೊಟ್ಟಿದ್ದನ್ನ ಬರೀದ್ರಿ ಸರ್. ಕೊಟ್ಟದನ್ನ ಬರೆಯೋದು. ಹಾ ಕೊಟ್ಟದನ್ನ ಬರೆಯೋದು. ದತ್ತ ಅಂದ್ರೆ ಕೊಟ್ಟ. ಹಾ ಅಂದ್ರೆ ಪ್ರಶ್ನೆನಾಗ ಇದ್ದಿದ್ದನ್ನ ಬರೆಯೋದು. ಹಾ ದತ್ತ ಅಂದ್ರೆ ಏನೇನ್ ಕೊಟ್ಟಿದಾರ ಅವರು. ಮಾಹಿತಿ ಬರೆಯೋದ್ರಿ. ಹಾ ಇಲ್ಲಿ ಎ ಬಿ ಸಿ ಡಿ ಒಂದು ತ್ರಿಭುಜ ಐತಿ. ಸಿ ಡಿ ಎ ಬಿ ಗೆ ಲಂಬವಾಗೈತಿ. ಇದು ದತ್ತ. ದತ್ತ ಏನೈತಿ ನಮ್ದು? ಫಾರ್ ಎಕ್ಸಾಂಪಲ್ ನಿಮ್ಗೆಲ್ಲಾನು ಕರೆಕ್ಟ್ ಆಗಿ ಬರೆಸ್ತೀನಿ. ಯೂಶುವಲಿ ನಾನು ಅಷ್ಟೊಂದು ನಿಮ್ ಸ್ಕೂಲ್ನಾಗ ಬರೆಯೋದೆಲ್ಲ ಮಾಡಿಸ್ತಾರಲ್ಲ, ನಾನು ಲಾಜಿಕ್ಕಿಗೆ ಅಷ್ಟೇ ಹೆಚ್ಚಿಗೆ ಇಂಪಾರ್ಟೆನ್ಸ್ ಕೊಡ್ತೀನಿ. ಯಾಕಂದ್ರೆ ಮತ್ತೆ ಅದನ್ನ ಮಾಡೋದೇ ಬೇಕಾಗಿಲ್ಲ, ಯಾಕಂದ್ರೆ ಸ್ಕೂಲ್ ಒಳಗೆ ಮಾಡೇ ಮಾಡ್ತಾರೆ. ಸೊ ದತ್ತ ಇದಕ್ಕೆ ಏನಂತೀವಿ ಇಂಗ್ಲಿಷ್ ಒಳಗ ಗಿವನ್ ಏನೈತಿ? ಎ ಬಿ ಸಿ ಈಸ್ ಎ ಟ್ರಯಾಂಗಲ್. ಇದೊಂದು ಕೊಟ್ಟಿದ್ದಾರೆ ಅವರು. ಒಂದೇದು. ಎರಡನೇದು ಏನ್ ಕೊಟ್ಟಿದ್ದಾರೆ? ಸಿ ಡಿ ಈಸ್ ಪರ್ಪೆಂಡಿಕ್ಯುಲರ್ ಟು ಎ ಬಿ. ಸಿ ಡಿ ಇಸ್ ಪರ್ಪೆಂಡಿಕ್ಯುಲರ್ ಟು ಎ ಬಿ. ಅಂಡ್ ಏನ್ ಪ್ರೂವ್ ಮಾಡ್ಬೇಕಾಗಿತ್ತು ನಮ್ಗೆ? ಏರಿಯಾ ಆಫ್ ಎ ಬಿ ಸಿ ಈಸ್ ಈಕ್ವಲ್ ಟು ಏನಂತ ಪ್ರೂವ್ ಮಾಡ್ಬೇಕಾಗೈತಿ? ಹಾಫ್ ಇಂಟು ಎಚ್ ಬಿ. ಏನ್ ಪ್ರೂವ್ ಮಾಡ್ಬೇಕು? ಎ ಬಿ ಇಂಟು ಸಿ ಡಿ. ಒಂದ್ ನಿಮಿಷ ಜಸ್ಟ್. ಡಿ ಇಲ್ರಿ ಸರ್. ಓಕೆ, ಎ ಬಿ ಇಂಟು ಎ ಸಿ ಆಗ್ಬೇಕ್ರಿ. ಇಲ್ರಿ ಸರ್, ಸಿ ಎ ಬಿ ಹೇಳ್ತೀನಿ. ಯಾರು ಕನ್ಫ್ಯೂಷನ್ ಆಗೈತಿ? ಓಕೆ, ಯಾರು ಕೇಳಿದ್ರಿ ಈಗ ಎ ಬಿ ಇಂಟು ಎ ಸಿ ಆಗ್ಬೇಕಂತ? ನನ್ನ ಹೆಸರು ಹೇಳ್ಬೇಕು, ಅದನ್ನ ಕರೆಕ್ಟ್ ಆಗಿ ಅಡ್ರೆಸ್ ಮಾಡಿ ಹೇಳ್ತೀನಿ. ಯಾರು ಕೇಳಿದ್ರಿ? ಹೇಳ್ರಿ, ಅದ್ರಾಗೇನು ತಪ್ಪಿಲ್ಲ. ಡೌಟ್ ಇದೆ ನಿಮ್ಗೆ ಅಡ್ರೆಸ್ ಮಾಡಿ ಹೇಳ್ತೇನೆ ನಾನು. ಓಕೆ, ಭಾಗ್ಯಶ್ರೀ. ಓಕೆ, ಎತ್ತರ, ತ್ರಿಭುಜದ ಎತ್ತರ ಅಂತಂದ್ರ ಏನಿರ್ತೈತಿ? ಈಗ ಇಲ್ಲಿದ್ದಾಗ ಬೇರೆ ಇತ್ತು ತ್ರಿಭುಜ, ಇಲ್ಲಿ ಹಿಂಗಿತ್ತಲ್ಲ ಅದು, ಆವಾಗ ಇದು ತ್ರಿಭುಜದ ಎತ್ತರ. ಇದು ಎತ್ತರ. ಎತ್ತರ ಅಂದ್ರೆ ಯಾವತ್ತು ಹಿಂಗ್ ಲಂಬವಾಗಿರ್ಬೇಕು. ತ್ರಿಭುಜದ ಎತ್ತರ ಇಲ್ಲಿ ಇರ್ತೈತಿ. ಇದು ಎತ್ತರ ಇಲ್ಲಿ ಇರ್ತೈತಿ, ಯಾವತ್ತು ಇಲ್ಲಿ ಲಂಬವಾಗಿರ್ತೈತಿಲ್ಲ. ಇದು ಎತ್ತರ. ಇದು ಎತ್ತರ ಅಲ್ಲ. ಇದು ಎ ಸಿ ಇದು ಎತ್ತರ ಅಲ್ಲ. ಎತ್ತರ ಅಂದ್ರೆ ಏನು? ಅಂದ್ರೆ ಇದಕ್ಕೆ ಲಂಬ ಆಗಿರ್ಬೇಕು, ಮಧ್ಯ ಅಲ್ಲ. ಲಂಬವಾಗಿರೋದ್ರಿ. ಇದು ಮಧ್ಯ ಅದಕ್ಕೆ ಲಂಬವಾಗಿರ್ಬೇಕು ಅಷ್ಟೇ. ಅದ್ರ ಪಾದದಿಂದ ಓಕೆ, ಇದನ್ನ ಪ್ರೂವ್ ಮಾಡ್ಬೇಕಾಗಿತ್ತು. ಏರಿಯಾ ಆಫ್ ಎ ಬಿ ಸಿ ಈಕ್ವಲ್ ಟು ಹಾಫ್ ಆಫ್ ಎ ಬಿ ಇಂಟು ಸಿ ಡಿ ಪ್ರೂವ್ ಮಾಡ್ಬೇಕಾಗಿತ್ತು. ಈಗ ಇದನ್ನ ಮಾಡಾಕ ಯಾರು ಮುಂದೆ ಬರ್ತೀರಿ ನೋಡೋಣ. ಯಾರು ಮಾಡೋರ? ಯಾರು ಮಾಡ್ತಾರೆ? ಗಣೇಶ್ ಮಾಡ್ತಿ?
ಸರಿ ನಾ ಟ್ರೈ ಮಾಡೇನ್ರಿ ಹೊರ ಒಳಕೋನ ಪ್ರಮೇಯ ಪ್ರಕಾರ ರೀ ಖರೆ ಬಂದಿಲ್ರಿ ಬಂದಿಲ್ಲ. ಯಾರು ವಿಠಲ್ ಯಾರು ಮಾಡೋರು? ವನಶ್ರೀ ಯಾರು ಟ್ರೈ ಮಾಡೋರು? ಆ ಸೆಂಟೆನ್ಸ್ ಅದ ಹಾಕಿದ್ರೆ ಟ್ರೈ ಮಾಡಿದ್ರೆ ನಾನು ಹಂಗೆ ಹೇಳ್ತೀನಿ. ಏನ್ ಟ್ರೈ ಮಾಡಿದಿ? ಹೆಂಗ್ ಮಾಡಿದಿ? ಸೆಂಟೆನ್ಸ್ ಅದು ಹಾಕಿ ಟ್ರೈ ಮಾಡಿದ್ರೆ ಹಂಗೆ ಹೇಳ್ತೀನಿ. ಹೇಳು, ಹಂಗೆ ಹೇಳು. ಐಡಿಯಾ ಮೇನ್ ಫಸ್ಟ್ ನೋಡ್ರಿ, ಬರೆಯೋದು ಆಮೇಲೆ ಬರ್ತೈತೆ ಪ್ರೂಫ್ ಅನ್ನ. ನೀವೇನ್ ಮಾಡ್ಬಿಡ್ತೀರಿ ಸ್ಕೂಲ್ನಾಗ ಬರೆಯೋದ್ರೊಳಗೆ ಸಿಕ್ಕೊಂಡ್ಬಿಡ್ತೀರಿ. ಅದಕ್ಕೆ ನಾನು ಸ್ವಲ್ಪ ಬರೆಯೋದಕ್ಕೆ ಫಸ್ಟ್ ಕಮ್ಮಿ ಇಂಪಾರ್ಟೆನ್ಸ್ ಕೊಡ್ತೀನಿ. ಬರೆಯೋದು ಇಂಪಾರ್ಟೆಂಟ್ ಅಲ್ಲ, ಪ್ರೂವ್ ಮಾಡ್ಬೇಕಾದ್ರೆ ಮೊದಲು ನಿಮ್ಗೆ ಅದು ಗೊತ್ತಾಗ್ಬೇಕು, ಐಡಿಯಾ ಬರ್ಬೇಕು ಹೆಂಗದ ಅಂತ ಹೇಳಿ. ನೀವು ಅದಕ್ಕೆ ನಾನು ಹೇಳ್ತೇನೆ ಪೇಂಟರ್ನ ಎಕ್ಸಾಂಪಲ್ ಎಷ್ಟ ಬರೀರಿ, ಪೇಂಟರ್ ಒಪ್ಪಂಗಿಲ್ಲ. ಪೇಂಟರ್ ಒಪ್ಪಂಗ್ ಮೊದಲು ನೀವು ಹೇಳಾಕ್ ಬರ್ಬೇಕದು, ಆಮೇಲೆ ಬರೆಯೋದು ಅಫ್ಕೋರ್ಸ್ ಬೇಕು, ಚೆನ್ನಾಗಿ ಬರಿಬೇಕಾಗ್ತೈತಿ. ಬಟ್ ಬರೆಯೋದು ಆಮೇಲೆ, ಮೊದಲು ನಿಮ್ಗೆ ಅದು ಐಡಿಯಾ ಬರ್ಬೇಕು ಹೆಂಗ್ ಪ್ರೂವ್ ಮಾಡೋದಂತ. ನೀವು ಪೇಂಟರ್ ಅದ ನಾವೇನ್ ಪಾಪ ಸಾಲಿ ಕಲ್ತಿಲ್ಲ ಏನ್ ಕಲ್ತಿಲ್ಲ, ಅವ್ನು ನೀವು ಒಪ್ಸಾಕ್ಬೇಕು ಅವನ್ನ. ಯಾರು ಒಪ್ಪಿಸ್ತೀರಿ? ಹಂಗ ಒಪ್ಪಿಸ್ತೀರಿ ನೋಡೋಣ, ಆಮೇಲೆ ಬರೆಯೋದನ್ನ ಆಮೇಲೆ ನೋಡೋಣ. ಟ್ರೈ ಮಾಡ್ತೀನಿ ಸರ್. ಶ್ರೇಯಾ ನೀನು ಮಾಡಿದಿ? ಯಾರ್ಯಾರು ಮಾಡಿದಿರಿ ನಂಗೆ ಬೇಕು. ಓನ್ಲಿ 3 ಹ್ಯಾಂಡ್ಸ್. ವನಶ್ರೀ, ಶ್ರೇಯಾ, ಗಣೇಶ್, ಜಾಹ್ನವಿ. ಮತ್ತ ಶ್ರೇಯಾ ನೀ ಕೇಳಿದ್ರೆ ಏನ್ ಹೇಳವಲ್ಲಿ? ಬರ್ತೈತಿ? ಹೇಳ್ತಿ? ಬರ್ತಿದ್ರ ಮತ್ತ ಹೇಳ್ಬೇಕು. ಗಣೇಶ್ ನಿಂದು ಆಗೈತೋ ಏನ ಜಸ್ಟ್ ಟ್ರೈ ಮಾಡಿದ್ರು ಪೂರಾ ಬರ್ತೈತೋ? ಸರಿ ಟ್ರೈ ಮಾಡೇನ್ರಿ ಅದು. ಜಾಹ್ನವಿ ಸರಿ ಒಂದ್ಸತಿ ಎಕ್ಸ್ಪ್ಲೈನ್ ಮಾಡ್ಲಿ. ಸಿಂಪಲ್. ಒಂದ್ಸತಿ ಹೇಳಿ. ಯಾರು? ಜಾಹ್ನವಿ? ವನಶ್ರೀ. ಮನುಶ್ರೀ, ಓಕೆ ಹೇಳೋದಕ್ಕೆ. ಬಸಮ್ಮ ಟ್ರೈ ಮಾಡಿದೇನ್ರಿ ಸರ್. ಅಲ್ಲ ಈಗ ಬರ್ತೈತಿ ಹೇಳಕ? ಟ್ರೈ ಮಾಡ್ತಿ ಈಗ? ಸರಿ ಅದು ಈಗ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಯ್ತಲ್ಲ ನಿಮ್ಗ? ನಾ ಏನ್ ಪ್ರೂವ್ ಮಾಡ್ಬೇಕು ಗೊತ್ತೈತಿ? ಕ್ಲಿಯರ್ ಆಗಿ ಓಕೆ, ಅಷ್ಟು ಗೊತ್ತೈತಲ್ಲ. ಮನುಷ್ಯದ ಐಡಿಯಾ ಏನೈತಿ ನೋಡೋಣ. ಮನುಷ್ಯ ಹೇಳು, ಏನ್ ಐಡಿಯಾ ಐತಿ? ಸರಿ, ಈಗ ಒಂದ್ ತ್ರಿಭುಜ ಅಂತಂದ್ರೆ ಈಗ ಫಸ್ಟ್ ನಾವ್ ಒಂದ್ ಸಮಾಂತರ ಚತುರ್ಭುಜ ಅಂತ ತಗೊಂಡ್ರೆ ಸಮಾಂತರ ಚತುರ್ಭುಜ ಅದಕ್ಕೊಂದ್ ಕಾಲ್ಪನಿಕವಾಗಿ ತಗೋದ್ರಿ. ಹಂಗ ನಾವೊಂದ್ ಕಾಲ್ಪನಿಕವಾಗಿ ಹಾಕೊಂಡ್ ಎಲ್ಲಿ ತಗೊಲ್ಲ, ಹೆಂಗ್ ತಗೊಳ್ಳಿ, ಹೆಂಗ್ ಮಾಡ್ಕೊಳ್ಳಿ ಹೇಳ. ಈಗ ಸಮಾಂತರ ಚತುರ್ಭುಜದ ಒಂದ್ ಕರ್ಣ ಹೇಳ್ಕೊಂಡ್ರ ಓಕೆ, ಅದನ್ನ ನಾನು ಸ್ವಲ್ಪ ನಿಮ್ಗೆ ಐಡಿಯಾ ಕ್ಲಿಯರ್ ಬಿಸಿಗೆ ಸಮಾಂತರವಾಗಿ ಏನ್ ಮಾಡ್ತೇನೆ ನಾನು, ಅದನ್ನ ಹೆಂಗ್ ಹೇಳ್ಬೇಕು ನಾನು? ಈ ಸಿ ಮೂಲಕ ಹಾದು ಹೋಗುವಂಗ ಎ ಬಿಗೆ ಒಂದು ಸಮಾಂತರವಾಗಿ ಒಂದು ರೇಖೆಯನ್ನು ಹೇಳ್ತೇನೆ ನೋಡ್ರಿ. ನಿಮ್ಗೆ ಹೇಳಕ್ ಬರ್ಬೇಕು, ಸಿ ಮೂಲಕ ಹಾದು ಹೋಗುವಂಗ ಎ ಬಿಗೆ ಸಮಾಂತರವಾಗಿ ಒಂದು ಸರಳ ರೇಖೆಯನ್ನು ಹೇಳ್ಬೋದು. ರೇಖೆ ಇದು ಹಿಂಗ ಹೋಗ್ಕತಿದು, ನಿಲ್ಲುದಿಲ್ಲ ಇದು. ಗೋಕಾಕ್ ಮಠ ಹೋಗ್ಕತಿದ್ ಹಿಂಗ. ಇದು ಹಂಗ ಹೋಗ್ಕತಿದ್. ಆಮೇಲೆ ಏನ್ ಮಾಡ್ಲಿ ನಾನು? ಬಿಸಿಗೆ ಲಂಬವಾಗಿ ಎ ಬಿಗೆ ಲಂಬವಾಗಿ ಎ ಬಿಂದುವಿನ ಮೂಲಕ ಒಂದು ಇನ್ನೊಂದು ರೇಖೆಯನ್ನು ಎಳಿತೇವೆ. ಬಿಸಿಗೆ ಲಂಬವಾಗಿ, ಬಿಸಿಗೆ ಸಮಾಂತರವಾಗಿರಿ ಸರ್. ಇದು ಬಿಸಿಗೆ ಸಮಾಂತರ ಇಲ್ಲ, ಇದು ಎ ಬಿಗೆ ಲಂಬವಾಗೈತಿ. ಸರಿ ಇದೇನೇನ್ ರಚಿಸ್ಕೊಂಡು ರಚನೆ ಒಳಗ್ ಬರೀಬೇಕಲ್ಲ ರೀ? ಇದು ಯಾವ್ದಕ್ ಸಮಾಂತರ ಆಗೈತಿ? ಸಿಡಿಗೆ ಸಮಾಂತರ ಐತಿ. ಸಿಂಪಲ್ ಆಗಿ ಹಂಗೆಲ್ಲ ಹೇಳೋದ್ಕಿಂತ ಎ ಬಿಗೆ ಲಂಬವಾಗೈತಿ ಇದು ಅಷ್ಟ. ಎ ಬಿಗೆ ಲಂಬವಾಗಿ ಮತ್ತೊಂದು ಲಂಬ ಬಿ ಮೇಲೆ ಒಂದು ರೇಖೆಯನ್ನು ಹಾದು ಹೋಗ್ಬೇಕು. ಇಲ್ಲೂ ಸಹಿತ ಏನ್ ಮಾಡ್ತೇನೆ, ಒಂದು ಇಲ್ಲಿ ಒಂದು ಇದೇ ತರ ಲಂಬ. ಓಕೆ, ಏನ್ ಮಾಡ್ಕೊಂಡು ನಾನು ಒಂದು ಆಯತ, ಇದು ಸಮಾಂತರ ಚತುರ್ಭುಜ ಅಷ್ಟೇ ಅಲ್ಲ, ಇದು ಜನರಲ್ ಸಮಾಂತರ ಚತುರ್ಭುಜ ಅಂದ್ರೆ ಹಿಂದೆ ಆಗ್ಬೇಕಾಗಿ ಇಷ್ಟು ಜನರಲ್ ಯಾಕೆ ಹೋಗತ್ತಿ? ಪರ್ಟಿಕ್ಯುಲರ್ ಆಯತನ ಸಿಕ್ತ ನನಗೆ, ಇನ್ನ ಯಾಕೆ ನೀ ಸಮಾಂತರ ಚತುರ್ಭುಜ ಯಾಕೆ ಅನ್ಕೋತಿ? ಮನುಷ್ಯ ಯಾಕೆ ಅನ್ಕೋತಿ? ಇಲ್ಲಿ ವಿದ್ಯಾರ್ಥಿ ಸಿಕ್ಕೈತಿ ನನಗೆ, ವಿದ್ಯಾರ್ಥಿ ಸಿಕ್ಕಾನಿಲ್ಲ. ಬಿಳಿ ಆಕಳ ಸಿಕ್ಕೈತಿ, ಸ್ಪೆಷಲ್ ಇದ್ದಾಗ ಬಿಳಿ ಆಕಳ ಸ್ಪೆಷಲ್ ಪ್ರಾಪರ್ಟಿಗಳು ಇರ್ತಾವ.
ಸಮಾಂತರ ಚತುರ್ಭುಜದ ವಿಸ್ತೀರ್ಣ ನನಗೆ ಇನ್ನ ಸೂತ್ರನ ಗೊತ್ತಿಲ್ಲ. ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಸೂತ್ರ ಗೊತ್ತಿಲ್ಲ. ನನಗೆ ಎದರ ಸೂತ್ರ ಗೊತ್ತೈತಿ ಅದಕ್ಕೆ ತಗೊಂಡ್ ಹೋಗ್ಬೇಕು ನಾನು. ಎತ್ತದ ಗೊತ್ತೈತಿ ನನಗೆ, ಆಯತದ ಗೊತ್ತೈತಿ ನನಗೆ, ಅದಕ್ಕೆ ತಗೊಂಡ್ ಹೋಗ್. ಸುಮ್ನೆ ಸಮಾಂತರ ಚತುರ್ಭುಜಕ್ಕೆ ಯಾಕೆ ಒಯ್ಯಾಕತಿ ಅದು. ಆಯತ ಸೂತ್ರ ಗೊತ್ತೈತ್ರಿ. ಓಕೆ, ಇದಕ್ ನಾನು ಎಂತ ಕರಿತೇನೆ ಈಗ, ಸಪೋಸ್ ನಾ ಇದಕ್ಕೆ ಸಿ ಡಿ ಆಗೈತಿ, ಇ ಎಫ್ ಅಂತ ಪಾಯಿಂಟ್ಗಳು ಕೊಡ್ತೇನೆ ನಾನು. ಇ ಆಮೇಲೆ ಇದಕ್ಕೆ ಎಫ್. ಸೊ ಆಯತ ಈಗ ನನಗೇನ್ ಸಿಕ್ತು, ಎ ಬಿ ಎಫ್ ಇ ಅಥವಾ ಎ. ಓಕೆ, ಹಿಂಗ್ ಊಟ ಮಾಡ್ಕೊತೀನಿ, ಹಿಂಗ್ ಮಾಡ್ಕೊಡು ಕ್ಲಾಕ್. ಎ ಬಿ ಇ ಎಫ್, ಯಾಕಂದ್ರೆ ಯಾವತ್ತು ಅನ್ಬೇಕಾದ್ರೆ ಹಿಂಗ ಒಂದ ಕ್ರಮದಾಗ ಅನ್ಬೇಕು. ಎ ಬಿ ಇ ಎಫ್ ಒಂದು ಆಯತ, ಎ ಬಿ ಇ ಎಫ್ ಒಂದು ಆಯತ. ಇದರ ವಿಸ್ತೀರ್ಣ ಎಲ್ಲರಿಗೂ ಗೊತ್ತೈತಿ. ಎದ್ರ ವಿಸ್ತೀರ್ಣ ಎಷ್ಟಿರ್ತೈತಿ ಇದನ್ನೆಲ್ಲ ನಾನು ರಚನೆ ಒಳಗ ಬರ್ಕೋತೇನೆ ನೋಡಿ. ರಚನೆ ಕನ್ಸ್ಟ್ರಕ್ಷನ್ ಬರ್ಕೊಟ್ಟಿದ್ದೆ. ಕನ್ಸ್ಟ್ರಕ್ಷನ್ ರಚನೆ ಏನೇನ್ ಮಾಡ್ಕೊಂಡ್ ನಾನು ರಚನೆಯನ್ನ ನೀವ ಮಾಡ್ರಿ, ನಾನ್ ಬರೆಯಂಗಿಲ್ಲ. ಏನೇನ್ ಬರ್ಕೊಂಡ್ರೆ ನೀವ ಬರ್ರಿ. ಎ ಬಿ ಯ ಮೂಲಕ ಏನ್ ಮಾಡಿದ್ವಿ ನಾವು. ಸೊ ಎ ಮೂಲಕ ಎ ಬಿ ಗೆ ಲಂಬವಾಗಿ ಏನು ಎ ಮೂಲಕ ರೇಖೆಯನ್ನು ಎಳೆದಿರಿ. ಎ ಬಿಂದುವಿನ ಮೂಲಕ ಎ ಬಿಗೆ ಇದಕ್ಕಿಂತ ಮೊದಲು ಏನ್ ಮಾಡಿದ್ವಿ ನಾವು, ಅಥವಾ ಇದು ಸಮಾನ. ಎ ಬಿಂದುವಿನ ಮೂಲಕ ಎ ಬಿ ಗೆ ಲಂಬವಾಗಿ ಒಂದು ಸರಳ ರೇಖೆ, ಒಂದು ರೇಖೆಯನ್ನು ರಚಿಸಿ. ಆಮೇಲೆ ಇನ್ನೊಂದೇನು, ಮೊದಲು ಇದಕ್ಕಿಂತ ಮೊದಲು ಬೇಕಾದ್ರೆ ಸಿ ಯ ಮೂಲಕ ಇದಕ್ಕಿಂತ ಮೊದಲು ಬರಿಬಹುದು. ಸಿ ಯ ಮೂಲಕ ಏನು ಬರ್ಕೋತಿರಿದ್ನ ನೀವ, ಸಿ ಯ ಮೂಲಕ ಎ ಬಿ ಗೆ ಸಮಾಂತರವಾಗಿ ಒಂದು ಕೋನಾರ್ಧಕವನ್ನು ರಚಿಸಿ. ಎ ಬಿ ಗೆ ಸಮಾಂತರವಾಗಿ ಒಂದು ಏನು ಸರಳ ರೇಖೆಯನ್ನು ಎಳೆಯಿರಿ. ಆಮೇಲೆ ಎ ಬಿನ ಮೂಲಕ ಎ ಬಿಗೆ ಇದು ಎರಡನೇದು ಪಾಯಿಂಟ್. ಆಮೇಲೆ ಇನ್ನೊಂದೇನ್ ಬರ್ರಿ, ಈಗ ಬಿ ಯ ಮೂಲಕ ಎ ಬಿಗೆ ಲಂಬವಾಗಿ ಒಂದು ರೇಖೆಯನ್ನು. ಈ ರೇಖೆಗಳು ಸಂಧಿಸುವ ಬಿಂದುಗಳು ಇ ಮತ್ತು ಎಫ್ ಆಗಿರಲಿ, ಚಿತ್ರವನ್ನು ನೋಡಿ ಅಂತ ನಾವು ಹೇಳ್ಬೋದು. ಈ ರೇಖೆಗಳು ಸಂಧಿಸುವ ಬಿಂದುಗಳು ಇ ಮತ್ತು ಎಫ್ ಗಳಾಗಿರಲಿ. ಓಕೆ, ಇದನ್ನ ಬರೆಯೋದನ್ನ ಎಕ್ಸಾಕ್ಟ್ ಆಗಿ ನಾನು ಬಹಳ ಸ್ಟ್ರೆಸ್ ಕೊಡೋದಿಲ್ಲ, ಯಾಕಂದ್ರೆ ಬರೆಯೋದ್ ಕಡೆ ನಮ್ದು ಲಕ್ಷ್ಯ ಹೋಯ್ತು ಅಂದ್ರೆ ಲಾಜಿಕ್ ಹೋಗ್ತಿರ್ತಿ ಸ್ವಲ್ಪ. ಸೊ ಹಂಗಾಯ್ತದ. ಸರಿ, ಇನ್ನು ಗಣಿತ ರೂಪದಾಗ ಬರಿಬಹುದ್ರಿ? ಬರಿಬಹುದು, ಗಣಿತದ ಮೂಲಕ ಬರಿಬಹುದು. ಸ್ವಲ್ಪ ಇಂಗ್ಲಿಷ್ ಬೇಕಾಕೈತಿ, ಸ್ವಲ್ಪ ನಡಕ್ ವರ್ಡ್ಸ್ ಬೇಕಾಗ್ತಾವ. ಪೂರ್ತಿ ಗಣಿತದೊಳಗೆ ಬರ್ಯಾಕ್ ಬರಂಗಿಲ್ಲ. ಕೆಲವೊಂದು ಕಡೆಗೆ ನಾನು ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಏನ್ ಮಾಡ್ಬೋದು, ಹೆಂಗ್ ಬರಿಬಹುದು, ಇ ಎಫ್ ಲಂಬವಾಗಿ ಬದ್ಲಿರಿ, ಲಂಬ ಚಿಹ್ನೆ ರೀ. ಎಫ್ ಇಸ್ ಪ್ಯಾರಲಲ್ ಟು ಎ ಬಿ ಅಂಡ್ ಪಾಸಸ್ ಥ್ರೂ. ಇಲ್ಲಿ ಹೇಳ್ಬೇಕು ನಾನು, ಅಂಡ್ ಪಾಸಸ್ ಥ್ರೂ, ಹಿಂಗ್ ಹೇಳ್ಬೇಕು ನಾನು. ಅಂಡ್ ಪಾಸಸ್ ಥ್ರೂ, ಇದರ ಮೂಲಕ. ಥ್ರೂ ಅಂದ್ರೆ ಮೂಲಕ ನೋಡಿ, THROUGH, ಥ್ರೂ ಸಿ, THROUGH, ಥ್ರೂ ಬರ್ಕೊಡ್ರಿ. ಮೂಲಕ, ಪಾಸಸ್ ಥ್ರೂ ಸಿ. EF is parallel to AB and passes through C. ಆಮೇಲೆ ಏನ್ ಹೇಳ್ಬೋದು, EF is perpendicular to AF is perpendicular to AB. AF is perpendicular to AB. ಆಮೇಲೆ BE is perpendicular to AB. ಇದಕ್ಕೆ ನಾನು ರಚನೆ ಅಂತ ಇಷ್ಟ ಸಿಂಪಲ್ ಆಗಿ ಬರಿಬಹುದು. ನಾನು ರಚನೆಯನ್ನು ಇಷ್ಟ ಸಿಂಪಲ್ ಆಗಿನೂ ಬರಿಬಹುದು. ನಾನು ಏನ್ ಮಾಡ್ಕೊಂಡಿಲ್ಲ ಅದನ್ನ ಇಲ್ಲಿ ಬರೆಯಕತ್ತೇನೆ ಅಷ್ಟೇ. ರಚನೆ ಕನ್ಸ್ಟ್ರಕ್ಷನ್ ಹಿಂಗನು ಬರಿಬಹುದು ನಾನು. AF is perpendicular to AB, BE is perpendicular to AB. ಸರಿ, ಪರ್ಪೆಂಡಿಕ್ಯುಲರ್ ಅಂದ್ರೆ ಏನ್ರಿ? ಲಂಬ ನೋಡಿಲ್ಲಿ ಹೆಂಗೈತಿದು ಚಿತ್ರ, ನೋಡಿಲ್ಲಿ ಪರ್ಪೆಂಡಿಕ್ಯುಲರ್ ಲಂಬ. ಸ್ಪೆಲ್ಲಿಂಗ್ ಬರದ್ ನೋಡ್ರಿ. ಇವೆಲ್ಲ ಒಂದು ಶಬ್ದಕೋಶ ತಯಾರು ಮಾಡ್ಕೊಳ್ರಿ ನೀವು. ಪರ್ಪೆಂಡಿಕ್ಯುಲರ್ ಲಂಬ,
ಡೈಲಿ ಒಂದ್ 5 ತಲೆಯಾಗ ಇಟ್ಕೊಂಡು ಹೋಗೋದು ಶಾಲೆಗೆ ಹೋಗ್ಬೇಕಾರ ಅವು ಉಳಿದ್ ಬಿಡ್ತಾವ ಪರ್ಪೆಂಡಿಕ್ಯುಲರ್ ಹಂಗ ಬರ್ದು ಅಷ್ಟೇ ಇಡುದಲ್ಲ ಡೈಲಿ ಒಂದ್ 5 ಕಾಲೇಜಿನ ಕೆಲಸ ಈಗ ಆಗ್ಬಿಡ್ತದೆ ಪರ್ಪೆಂಡಿಕ್ಯುಲರ್ ಕನ್ಸ್ಟ್ರಕ್ಷನ್ ಲಂಬ ಪ್ಯಾರಲಲ್ ಏನು ಸಮಾಂತರ ಸಮಾಂತರ ಕನ್ಸ್ಟ್ರಕ್ಷನ್ ರಚನೆ ರಚನೆ ಥ್ರೂ ಮೂಲಕ ಮೂಲಕ ಟು ಪ್ರೂವ್ ಸಾಧನೀಯ ಒಂದು ಬೇಕಂದ್ರೆ ಸೆಪರೇಟ್ 100 ಪೇಜಸ್ ಬುಕ್ಕ ಮಾಡ್ಕೊಂಡ್ ಬಿಡ್ಬೋದು ನೀವು ಗಣಿತದ ಮತ್ತು ವಿಜ್ಞಾನದ ಡಿಕ್ಷನರಿಗೋಸ್ಕರ ನೀವೇ ಮಾಡ್ಕೊಂಡದ್ದು ಮಾಡ್ಯಾವ್ರಿ ಸರ್. ಗುಡ್ ಸರ್ ವೆರಿ ಗುಡ್ ವೆರಿ ಗುಡ್ ಓಕೆ ಓಕೆ ಸೊ ನೌ ಲೆಟ್ ಅಸ್ ಕಮ್ ಟು ದ ಮೇನ್ ಲಾಜಿಕ್. ಈಗ ನಮ್ದು ಮೇನ್ ಲಾಜಿಕ್ ಏನೈತೆ ಅಲ್ಲಿ ಬರೋಣ, ಅದು ಮೇನ್ ಅದರದ ಹಾರ್ಟ್. ಪ್ರೂಫ್ ಮೇನ್ ಹಾರ್ಟ್ ಅಂದ್ರೆ ಅದೇ. ಇದೆಲ್ಲ ರಚನೆ ಮಾಡ್ಕೊಂಡ್ರಿ, ಯಾವ್ದಕ್ ಮಾಡ್ಕೊಂಡ್ರಿ ಇದನ್ನ? ಏನೋ ನಿಮಗ್ ಪ್ರೂವ್ ಮಾಡ್ಬೇಕು. ಇದು ನಮ್ಗೆ ಏನ್ ಮಾಡ್ಬೇಕಾಗೈತಿ ಈಗ ನೋಡ್ರಿ, AB ಇಂಟು CD/2 ಅಂದ್ರ ನೋಡ್ರಿ, ಸ್ವಲ್ಪ ಲಕ್ಷ ಕೊಟ್ಟು ನೋಡ್ರಿ. AB ಇಂಟು CD/2 ಅಂದ್ರೆ ಏನು? AB ಇಂಟು CD ಏನಾಗಿರ್ತಿತ್ತು? AB ಇಂಟು EF ಆಗಿರ್ತಿತ್ತು, ಹೌದೋ ಇಲ್ಲೋ? AB ಇಂಟು CD, ಈ AB ಇಂಟು CD ಬಗ್ಗೆ ಸ್ವಲ್ಪ ಲಕ್ಷ ಕೊಟ್ಟು ನೋಡ್ರಿ. ನಂಗೆ ಇದು ಪ್ರೂವ್ ಮಾಡಿ. AB ಇಂಟು CD ಅಂದ್ರೆ ಒಂದ, AB ಇಂಟು EF ಅಂದ್ರೆ ಒಂದ, ಹೌದೋ ಇಲ್ಲೋ? AB ಇಂಟು EF ಅಂದ್ರೆ ಎಸ್ ಸರ್. ಹಾ. ಸೊ AB ಇಂಟು AF ಏನಾಗಿರ್ತಿತ್ತು? ಈ ಇಡೀ ರೆಕ್ಟಾಂಗಲ್ ವಿಸ್ತೀರ್ಣ ಆಗಿರ್ತಿತ್ತು. ಓಕೆ, ಬನಶ್ರೀ ಚಾನ್ಸ್ ಕೊಡು. ಬನಶ್ರೀ ಏನ್ ಮಾಡಿದೀವಿ? ಬನಶ್ರೀ ಇಷ್ಟು ಮಾಡಿದ್ಮೇಲೆ ಏನ್ ಮಾಡಿದೀನಿ? ಬನಶ್ರೀ ಏನ್ ಮಾಡಿದಿ? ಬನಶ್ರೀ ಮುಂದೆ ಏನಾದ್ರು ಮಾಡಿದಿ? ಹಾ, AB ಇಂಟು EF AB ಇಂಟು AF ಐತಲ್ರಿ ಸರಿ, 18 ಅಂದ್ರು ಒಂದರಿ. ಮತ್ತ AB ಇಂಟು CD ಅಂತಂದ್ರು ಒಂದರಿ. ಹೌದು. ಓಕೆ, ಹೋಗ್ತೀನಿ. ಯಾಕಂದ್ರೆ CD ಮತ್ತು AF ಗಳು ಸೇಮ್ ಅದಾವು. ಹಾ, ಯಾಕಂದ್ರೆ ಅವ ಅದಕ್ಕದ ಸೇಮ್ ಅದಾವು. ಆಮೇಲೆ ಈಗ ಒಂದ್ ಆಯತದ ವಿಸ್ತೀರ್ಣ ಅಂದ್ರೆ ನಮಗ್ ಗೊತ್ತ್ರಿ, LB ಅಂತ ತಗೋಬಹುದ್ರಿ ಅಥವಾ BH ಅಂತ ತಗೋಬಹುದ್ರಿ. ಅದ ಸೇಮ್. AB ಇಂಟು AF ಏನೈತ್ಲ ಅದು ಒಟ್ಟಾರೆ ಆಯತದ ವಿಸ್ತೀರ್ಣ ಆಯ್ತು. ಒಟ್ಟಾರೆ ಆಯತ ಐತ್ಲ ಅಲ್ಲಿ, ಅದರ ವಿಸ್ತೀರ್ಣ ಏನ್ ಬಂತು? AB ಇಂಟು AF ಆಯ್ತು. ಓಕೆ, ಇನ್ನೇನ್ ಮಾಡುದು? ಬಟ್ ಅದ್ರ ಅರ್ಧ ಇದು ಹೆಂಗೈತಂತ ಹೆಂಗ್ ಗೊತ್ತಾ ಮಾಡ್ಕೋದು? ಸರಿ, ಅಲ್ಲಿ ಎರಡು ಆಯತ ಆಗಿದಾವ್ರಿ. ಯಾರ್ ಹೇಳಿದ್ರಿ? ಹೌದ್ರಿ ಸರಿ. ಯಾರ್ ಹೇಳಿದ್ರಿ? ಆಯತದ್ದು ವಿಸ್ತೀರ್ಣ ವೆರಿ ತಗೋಬೇಕು. ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಅಲ್ಲಿ ಎರಡು ಆಯತಗಳು ಅದಾವ ನೋಡ್ರಿ. ADCF ಒಂದ್ ಆಯತ ಐತಿ ನೋಡ್ರಿ. ಈಗ ಎಲ್ಲ ಬರೆಯೋಕ್ ಬಿಡ್ರಿ, ಈಗ ಉಳ್ದವ್ರೆಲ್ಲ ಬರೀ ಪರಸ್ಪರ ಸಮಾಂತರವಾಗಿ ಅರ್ಧಶಾವ್ರಿ ಅವ್ರಿ ಎರಡೂ ರೀ. ಓಕೆ, ಇಲ್ಲಿ ನೋಡ್ರಿ, ಈಗ ಉಳ್ದವ್ರೆಲ್ಲರೂ ಈಗ ಬರೆಯೋದು ಎಲ್ಲ ಬಿಡ್ರಿ. ಈಗ ನನ್ಗೆ ಏನ್ ಪ್ರೂಫ್ ಅದ್ರ ಈಗ, ಯಾಕಂದ್ರೆ ನೀವು ಪ್ರೂಫ್ಗಳು ಇಲ್ದಕ್ಕೆ ನಿಮ್ಗೆ ಆಗೋದನ್ನಿಲ್ಲ. ಇನ್ನೂ ಹೆಚ್ಚಿಗೆ ಪ್ರೂಫ್ಗಳು ಬರ್ತಾವ ನಿಮ್ಗೆ. 10th ಅದಂಗ ಈ ವರ್ಷನೇ ಬಹಳಷ್ಟು ಅದಾವ, ಮತ್ತು 10th ಅದಾವ. ಪ್ರೂಫ್ಗಳು ಯಾಕೆ ಟಫ್ ಆಗ್ತಾವ ಅಂತಂದ್ರ ನೀವು ಅದನ್ನ ಪ್ರೂಫ್ ಒಳಗ್ ಖರೆ ಗಣಿತ ನಿಮ್ಗೆ ಟಫ್ ಆಕೈತಿ. ಇಲ್ಲಿ ನೀವು ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡ್ಬೇಕು, ಸಿಂಪಲ್ ಆಗಿ ಯೋಚನೆ ಮಾಡ್ಬೇಕು. ಇಲ್ಲಿ ನೋಡಿ, ಬರೆಯೋದ್ರ ಬಗ್ಗೆ ಅದು ಲಕ್ಷ ಕೊಡ್ಬೇಡ್ರಿ. ಈಗ ನನಗೆ ಏನ್ ಪ್ರೂವ್ ಮಾಡ್ಬೇಕಾಗೈತಿ? ಈಗ ಪೇಂಟರ್ ನಿಮ್ಗೆ ಏನ್ ಪ್ರೂವ್ ಮಾಡ್ಬೇಕಾಗೈತಿ? ಈ ತ್ರಿಭುಜ ಐತಲ್ಲ ABC, ಇದ್ರದಾಗಿ ಜಾಗ ಐತಲ್ಲ, ಈ ಜಾಗ ಏನೈತಲ್ಲ, ಈ ಜಾಗ ಎಷ್ಟೈತಿ? CD. AB ಇಂಟು CD ಅಂದ್ರೆ ಏನು? AB ಇಂಟು F. ಇದು ವಾಯ್ಸ್ ಬ್ರೇಕ್ ಆಗಿದೆ. ಸರಿ, ಇನ್ನೊಂದ್ಸತಿ ಏನ್ರಿ ವಾಯ್ಸ್ ಎಲ್ಲ ಬೇಕು? ಇನ್ನೊಂದ್ಸತಿ ಹೇಳ್ರಿ ಸರ್, ಏನ್ ಕೇಳಲ್ಲ. ಹೇಳ್ತೇನೆ. ಈಗ ಕೇಳ್ಸಾಗ್ತೈತಿ? ಕೇಳ್ಸಾಗ್ತೈತಿ? ಈಗ ಬಹಳ ಏಕಾಗ್ರತೆಯಿಂದ ಜಸ್ಟ್ ಈಗ ಯಾರು ಕನ್ವ್ಯೂಟ್ ಮಾಡಕ್ ಹೋಗ್ಬೇಡ್ರಿ, ಕೇಳ್ರಿ, ನಾ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಯಾವಾಗೋಗ್ಲಿ ನಿಮ್ಗ ಪ್ರೂಫ್ಗಳು ಟಫ್ ಆಗ್ತಾವ. ಯಾಕೆ ಪ್ರೂಫ್ಗಳು ಟಫ್ ಆಗ್ತಾವ ಅಂತಂದ್ರ, ಪ್ರೂಫ್ಗಳನ್ನ ನಾನು ಬರೀ ಹೆಂಗ್ ಬರೀಬೇಕು ಆ ತರ ಯೋಚನೆ ಮಾಡಕ್ ಬರಂಗಿಲ್ಲ. ನೀವ್ ಏನಾದ್ರೂ ಒಂದು ಸಾಧಿಸ್ಬೇಕಂದ್ರ ಮೊದಲ ಅದ್ರ ಬಗ್ಗೆ ನೀವು ಬಹಳ ಸಿಂಪಲ್ ಆಗಿ ಮೊದಲು ಯೋಚನೆ ಮಾಡ್ಬೇಕು. ಆ ಸಿಂಪಲ್ ಆಗಿ ಯೋಚನೆ ಮಾಡೋದ ಕಠಿಣ ಬಹಳ ಇರ್ತೈತಿ.
ಸಿಂಪಲ್ ಆಗಿ ಯಾವ್ದೋ ಒಬ್ಬ ಸಣ್ಣ ಹುಡುಗಗ ಅಥವಾ ಹೇಳಿದ್ನಲ್ಲ ಶಾಲಿಗೆ ಹೋಗಲ್ದವ್ರಿಗೆ ಹೇಳೋಂಗ ನಿಮ್ಗೆ ಅದ್ರದ್ದು ಐಡಿಯಾ ಬರ್ಬೇಕು ನಿಮ್ಗೆ. ಅದು ಬಂದ್ ಆದ್ಮೇಲೆ ಬರೆಯೋದು. ಓಕೆ, ಸೊ ನನಗಿಲ್ಲಿ ಏನ್ ಪ್ರೂವ್ ಮಾಡ್ಬೇಕಾಗೈತಿ, ಈ ತ್ರಿಭುಜ ಐತಲ್ಲ ಇದ್ರ ವಿಸ್ತೀರ್ಣ AB ಇಂಟು CD ಡಿವೈಡೆಡ್ ಬೈ 2 ಅಂತ ಪ್ರೂವ್ ಮಾಡ್ಬೇಕಾಗೈತಿ ನನಗೆ. ಈಗ ಈ AB ಇಂಟು CD ಏನೈತಲ್ಲ ಇದು ಏನಾಗೈತಿ, ಈ ಒಟ್ಟಾರೆ ಆಯತದ ವಿಸ್ತೀರ್ಣ ಆಗೈತಿ ನೋಡಿ. ಯಾಕಂದ್ರ CD ಅಂದ್ರು ಒಂದ, ಈ FP ಅಂದ್ರೆ ಒಂದು. ಎಫ್ ಅಂದ್ರು ಒಂದ್. ಅಂದ್ರು ಒಂದ್. ಸೊ ವಾಯ್ಸ್ ಬ್ರೇಕ್ ಸ್ಕ್ರೀನು ಕಾಣತ್ತಿಲ್ಲ. ಸರಿ ಸರಿ ಸ್ಕ್ರೀನ್ ಕಾಣುವತ್ರಿ. ಸ್ಕ್ರೀನ್ ಕಾಣುವತ್ರಿ. ಕಾಣಕತ್ತೈತ್ರಿ ಸರ್ ಸ್ಕ್ರೀನ್. ಸ್ಕ್ರೀನ್ ಕಾಣತೈತಿ. ಕಾಣಕತ್ತೈತಿ. ಕಾಣುವತ್ರಿ. ಕಾಣಕತ್ತೈತಿ. ಓಕೆ, ವಾಯ್ಸ್ ಕ್ಲಿಯರ್ ಐತಿ. ಓಕೆ ಕ್ಲಿಯರ್ ಐತಿ. ಓಕೆ, ಈಗ ಜಸ್ಟ್ ಕೇಳ್ಕೊಳ್ರಿ. ನಾನು ಇದನ್ನ ಈ ತ್ರಿಭುಜದ ವಿಸ್ತೀರ್ಣ AB ಇಂಟು ಪಾದ ಯಾವುದು AB ಇಂಟು CD ಎತ್ತರ ಇಷ್ಟು ಮಾಡಿ ಇದ್ರ ಅರ್ಧ ಮಾಡಿದಾಗ ಎಷ್ಟು ಬರ್ತೈತಲ್ಲ ಅಷ್ಟು ಇದ್ರ ವಿಸ್ತೀರ್ಣ ಇರ್ತೈತೆ ಅಂತ ಪ್ರೂವ್ ಮಾಡ್ಬೇಕಾಗಿತ್ತು. ಒಂದು ನಾನು ಇಮಿಡಿಯೇಟ್ಲಿ ಏನ್ ನೋಡ್ಕೋಬಹುದಪ್ಪ ಅಂದ್ರ ಈ AB ಇಂಟು CD ಏನೈತಲ್ಲ ಇದು ಏನೂ ಅಲ್ಲ, ಇದು ಒಟ್ಟಾರೆ ಈ ದೊಡ್ಡ ಆಯತ ಐತಲ್ಲ ABEF ದೊಡ್ಡ ಆಯತ ಐತಲ್ಲ ಇಲ್ಲಿ ಇದ್ರ ವಿಸ್ತೀರ್ಣನ ಇದು ಯಾವುದು AB ಗುಣಾಕಾರ CD ಅನ್ನೋದು. ಯಾಕ CD ಅಂದ್ರು ಒಂದ, ಈ ಆಯತದ ಅಗಲ ಅಂದ್ರು ಒಂದ ನೋಡ್ರಿ, ಎಲ್ಲಾ ಒಂದ. AF ಅಂದ್ರು ಒಂದ, CD ಅಂದ್ರು ಒಂದ, AB ಅಂದ್ರು ಒಂದ, ಆಯತದ ಉದ್ದ ಅಂದ್ರು ಒಂದ. ಸೊ ಈ ಒಟ್ಟಾರೆ ಆಯತದ ವಿಸ್ತೀರ್ಣ ಏನೈತಲ್ಲ ಅದು AB ಇಂಟು CD ಆಗಿತ್ತು. ಆದ್ರೆ ನನಗೇನ್ ಪ್ರೂವ್ ಮಾಡ್ಬೇಕಾಗಿತ್ತು, ಹಂಗಾದ್ರೆ ಈ ತ್ರಿಭುಜ ಇದ್ದಿದ್ದು ಈ ಆಯತದ ಅರ್ಧ ಐತಪ್ಪ ಅಂತ ಪ್ರೂವ್ ಮಾಡ್ಬೇಕಾಗಿತ್ತು. ಮೊದಲು ಹೆಂಗ್ ಮಾಡಿದಿಲ್ಲ ಹಂಗ, ಸೇಮ್ ಲಂಬಕೋನ ತ್ರಿಭುಜದಾಗ ಹೆಂಗ್ ಮಾಡಿದಿಲ್ಲ ಹಂಗ ಈ ತ್ರಿಭುಜ ಈ ಆಯತದ ಅರ್ಧ ಐತಿ ಜಾಗದೊಳಗ ವಿಸ್ತೀರ್ಣದೊಳಗ ಅಂತ ಪ್ರೂವ್ ಮಾಡ್ಬೇಕಾಗಿತ್ತು ನನಗೆ. ಈಗ ಸ್ವಲ್ಪ ಲಕ್ಷ ಕೊಟ್ಟು ನೋಡ್ರಿ, ಇದು ಅರ್ಧ ಐತಿ ಅಂತ ಹೆಂಗ. ಈಗ ಲಂಬಕೋನ ತ್ರಿಭುಜ ಇದ್ದಾಗ ಬಾಳ ಇದಿಲಿ ಗೊತ್ತಾಗಿತ್ತು ಈ ತ್ರಿಭುಜ ಇದ್ದದ್ದು ಇದ್ರ ಅರ್ಧ ಐತಿ ಅನ್ನೋದು. ಈಗೂ ಸಹಿತ ಇದು ಅರ್ಧ ಐತಿ. ಸ್ವಲ್ಪ ಲಕ್ಷ ಕೊಟ್ಟು ನೋಡ್ರಿ ಯಾರ್ಯಾರಿಗೆ ಎರಡು ಅರ್ಧ ಅರ್ಧ ಆಗ್ಯಾವ್ರಿ ತ್ರಿಭುಜ ರೀ. ಹಾ ಪೇಂಟ್ರಿಗೆ ಏನ್ ಹೇಳ್ತಾರಿ ಇಲ್ಲಿ ನೋಡ್ರಿ ಸರ್ ಆಗಿದ್ದವ್ರಿ, ಆದ್ರೆ ಇದು ಡೈಗ್ರಾಮ್ ಸ್ವಲ್ಪ ಅದ್ರೊಳಗ ಅರ್ಧ ಕರೆಕ್ಟ್ ಆಗಿದಾವ್ ನೋಡೋದ್ ಹೇಳ್ತೀವಿ. ಅಲ್ಲ, ಇದು ಯಾಕೆ ಅರ್ಧ ಆಗೈತೆ ಅಂದ್ರ ಹೆಂಗ್ ಹೇಳ್ತಾರ ನೋಡ್ರಿ, ಈ ಒಟ್ಟಾರೆ ಗಾಡ್ ಇದ್ದಿದ್ದು ಎರಡು ಆಯತಗಳಿಂದ ಕೂಡಿ ಆಗೈತಿ ನೋಡ್ತ. ಯಾವ್ದು ADCF ಇದೊಂದು ಆಯತ, ಆಮೇಲೆ ಇನ್ನೊಂದು ಆಯತ ಯಾವ್ದು DBEC ಒಂದ್ ಆಯತ. ಈ ಎರಡು ಆಯತಗಳು ಸಮ ಇರ್ಬೇಕು ಅಂತ ಏನಿಲ್ಲ, ಸಮ ಇಲ್ಲ ಇಲ್ಲಿ. ನೋ ಪ್ರಾಬ್ಲಮ್. ಯಾಕೆ ನೋ ಪ್ರಾಬ್ಲಮ್ ನೋಡ್ರಿ, ಈ ತ್ರಿಭುಜದ ಈ ಭಾಗ ಏನೈತಲ್ಲ ಇದು ಈ ಆಯತದ ಅರ್ಧ ಐತಿ. ಈ ಆಯತದ ಅರ್ಧ ಹೌದ್ರಿ ಸರಿ. ಅರ್ಧ ಐತಿ ಅಂದ್ರೆ CDBD CB ಅರ್ಧ ಇದಕ್ ಸಮ ಇರ್ತಾವ್ರಿ. ಹೌದ್ರಿ. ಸೊ ಇದ್ರ ಈ ಆಯತದ ಅರ್ಧ ಇದೈತಿ, ಈ ಆಯತದ ಅರ್ಧ ಇದೈತಿ. ಇವೆರಡೂನು ಕೂಡಿಸಿದಾಗ ಹಂಗಾರ ಒಟ್ಟಾರೆ ಆಯತದ ಅರ್ಧ ಆಗ್ಬೇಕೋ ಇಲ್ಲೋ? ಮುಗೀತು, ನಿಮ್ಮ ಪ್ರೂಫ್ ಮುಗೀತು. ಅದನ್ನ ಏನು ಬರೆಯೋದಷ್ಟೇ, ಪ್ರೂಫ್ ಮುಗೀತು.
ಎರಡು ಕೆಲಸ ಅಂಶಗಳಿಂದ ಮುಗೀತು. ಸಮನಾದ True ಆಯ್ತು. ಅಂಶಗಳನ್ನು ಕಳೆದಾಗ ಮೊತ್ತವು ಸಮನಾಗಿರುತ್ತದೆ. ಈಗ ಇದನ್ನ ಹೆಂಗ್ ಬರೀತೀರಿ? ಬರೆಯೋಣಿ ಈಗ ಬರೆಯೋಣ ನೋಡಿ. ಅರ್ಥ ಆಯ್ತು? ಇದು ಎಲ್ಲರಿಗೂ ಪ್ರೂಫ್ ಮೊದಲು ಅರ್ಥ ಆಯ್ತು? ಎಸ್ ಸರ್. ಸರ್ ಎಸ್ ಸರ್. ಎಸ್ ಸರ್. ಓಕೆ, ಈಗ ನಾ ಇಲ್ಲೇ ಪ್ರೂಫ್ ಬರಿತೇನೆ. ಈಗ ಪ್ರೂಫ್ ನೋಡಿ. ಪ್ರೂಫ್ ಅಂದ್ರ ಸಾಧನೆ ಏನ್ರಿ ಸರ್? ಸಾಧನೆ ಹೆಂಗ್ ಮಾಡ್ತೇನೆ ನೋಡಿ. ನನಗೆ ಎಲ್ಲಿಂದ ಬೇಕು ಅಲ್ಲಿ ಪ್ರೂಫ್ ಹೆಂಗ್ ಮಾಡ್ಬೇಕು? ಕೊನೆಗೆ ಲೆಫ್ಟ್ ಹ್ಯಾಂಡ್ ಇದು ಬರ್ಬೇಕು. ಎಲ್ಲಿ ಬರ್ಬೇಕು? ಪ್ರೂಫ್ ಕೊನೆಗೆ ಏನು ಬರ್ಬೇಕು? ಕೊನೆಯ ಸೆಂಟೆನ್ಸ್ ಏನಿರ್ಬೇಕು ಅದ್ರದ್ದು? ಸಾಧನೆಯೇ ಬರ್ಬೇಕು. ಏರಿಯಾ ಆಫ್ ಟ್ರಯಾಂಗಲ್ ABC is equal to area of triangle ADC plus area of triangle BDC. ಈ ಸ್ಟೇಟ್ಮೆಂಟ್ ಒಂದೊಂದು ಹೇಳಿಕೆಗಳು ಹೇಳ್ಕೊತ ಹೋಗ್ತೇನೆ ನೋಡ್ರಿ. ಈ ಹೇಳಿಕೆಗೆ ಎಲ್ಲಾರು ಒಪ್ತಾ ಇರೋ ಏನ್ ಇಲ್ಲೋ? ಫಸ್ಟ್ ಹೋಗ್ತೇವ್ರಿ ಸರಿ. ಇದಕ್ಕೂ ನಾನು ಕಾರಣ ಕೊಡ್ಬೋದು. ಕಾರಣ ಈಗಾಗಲೇ ಪ್ರೂವ್ ಮಾಡಿದ್ದನ್ನಾದ್ರೂ ಕೊಡ್ಬೋದು, ಸ್ವಯಂ ಸಿದ್ಧವನ್ನಾದ್ರೂ ಕೊಡ್ಬೋದು. ಯಾವ ಕಾರಣ ಕೊಡ್ಬೇಕು? ಸರಿ ಪ್ರೂವ್ ಮಾಡಿ ಅಲ್ರಿ ಅರ್ಧ ಐತಲ್ರಿ ಅವ್ನ ಎರಡ್ ಭಾಗ ಮಾಡ್ರ ಕೂಡಿಸಿರ ಅದ ಅಲ್ಲ, ಇದು ಕಾರಣ ಗಣಿತೀಯವಾಗಿ ಯಾವ ಕಾರಣ ಕೊಡ್ತೇವೆ? ನಾವು ಈಗಾಗಲೇ ಪ್ರೂವ್ ಮಾಡಿದ್ದನ್ನಾದ್ರೂ ಕೊಡ್ಬೋದು ಅಥವಾ ಸ್ವಯಂ ಎಬಿಗೆ ಲಂಬ ಡಿಸಿ ರೀ. ಸ್ವಯಂ ಸಿದ್ಧವನ್ನು ಕೊಡ್ಬೇಕು. ಕೊಡ್ಬೋದು ಸ್ವಯಂ ಸಿದ್ಧ. ಯಾಕಂದ್ರೆ ಅವ್ರಿಗೆ ಏನು ಕಾರಣ ಕೇಳ್ಬೇಕಂತ ಏನಿಲ್ಲ ಅದಕ್ಕೆ. ಸೊ ಇದೇನು ಎದರಿಂದ ಆಗಿದ್ದು? ಈ ಸತ್ಯ ಆಗೈತೆ. ಇದು ಯಾಕೆ ಸತ್ಯ ಆಗೈತೆ ಹೇಳೋಣ. ತ್ರಿಭುಜ ABC ಯ ವಿಸ್ತೀರ್ಣ ತ್ರಿಭುಜ ADC ಮತ್ತು ತ್ರಿಭುಜ BDC ಗಳ ವಿಸ್ತೀರ್ಣದ ಮೊತ್ತಕ್ಕೆ ಸಮ ಆಗಿರ್ತೈತಿ. ಇದು ಯಾವ ಎದ್ರ ಮೇಲಿಂದ ಬರಾಕ್ತೈತಿ? ಇದು ನಮ್ಮ ತಲೆ ಒಳಗ ಯಾಕೆ ಸತ್ಯ ಅಂತ ನಮ್ಮ ಎಲ್ಲಾರು ತಪ್ಪ ಹೇಳಾಕತ್ತಾರೆ. ಏನೇನೋ ಕೆಲವೊಬ್ರು ಲಂಬಕೋನ ಅನ್ನಕತ್ತೀರಿ. ಅದು ಲಂಬಕೋನ ಸ್ವಲ್ಪ ಯೋಚನೆ ಮಾಡ್ರಿ. ಅದು ಲಂಬಕೋನ ಇರ್ಲಿಲ್ಲ ಅಂದ್ರೆ ಇದು ಸತ್ಯ ಆಗ್ತಿರ್ಲಿಲ್ಲ. ಇದು ಲಂಬಕೋನಕ್ಕೆ ಸಂಬಂಧಿಸಿದ್ದಲ್ಲ. ರಚನೆ ಐತರಿ ಸರ್. ಅಲ್ಲ ನೋಡ್ರಲ್ಲಿ, ಇದು ಯಾವ್ದು ಅಲ್ಲ. ಅದು ಯಾವ ಕಾರಣನೂ ಅಲ್ಲ. ಇದು ಯಾವ ಉಭಯ ಸಾಮಾನ್ಯ ಭಾವವಲ್ಲ ಏನಲ್ಲ ನೋಡ್ರಿ. ಮೇಲೆ ಸಮ ಒಂದ್ ನಿಮಿಷ ವೇಟ್. ಯಾರು ಮಾತಾಡ್ಬೇಡ್ರಿ. ಬಾಳ ತಪ್ಪ ಆನ್ಸರ್ ಕೊಡಾಕತ್ತೀರಿ. ಯಾಕಂದ್ರೆ ಬಾಳ ಖರಾಬ್ ಆಗೈತಿ ನಿಮ್ದು ಜಾಮೆಟ್ರಿ. ಖರಾಬ್ ಬಾಳ ಆಗೈತಿ. ಇವತ್ತು ಗೊತ್ತಾಯ್ತು ನನ್ಗೆ. ಸ್ವಲ್ಪ ಲಕ್ಷ ಕೊಟ್ಟು ನೋಡ್ರಿ. ನಾ ಏನ್ ಹೇಳಾಕತ್ತೀನಲ್ಲಿ ಸಣ್ಣ ಪಾಪಗೂ ಆನ್ಸರ್ ಕೊಡ್ತಾವಿದೆ. ನೀವು ಆನ್ಸರ್ ಕೊಡೋಲ್ಲ. ನಿಮ್ಗೆ ಏನೇನೋ ತಪ್ಪಾಗೈತಿ. ಏನ್ ಹೇಳಾಕತ್ತದು? ಆ ABC ತ್ರಿಭುಜ ಐತಲ್ಲ, ಅದರ ವಿಸ್ತೀರ್ಣ ಈ ADC ತ್ರಿಭುಜ ಮತ್ತು BDC ತ್ರಿಭುಜಗಳ ಒಟ್ಟಾರೆ ವಿಸ್ತೀರ್ಣಕ್ಕೆ ಸಮ ಐತಿ ಅಂತ ಹೇಳಾಕತ್ತೈತಿ. ಇದು ಆ CD ಲಂಬ ಇದ್ದಾಗ ಅಷ್ಟು ಸತ್ಯ ಇರ್ತೈತಿ. CD ಇದು ABಗೆ ಲಂಬ ಇದ್ದಾಗ ಅಷ್ಟ ಸತ್ಯ ಇರ್ತೈತಿ. ಇದು ಹಿಂಗ ಅದು ಎರಡು ಕೂಡಿಸಿದಾಗ ತ್ರಿಭುಜ ಸಿಗ್ತೈತಿ. ಅದು ಅರ್ಧ ಆಗಿದಾವು. ಅವು ಅರ್ಧ ಆಗಿದಾವು. ಹೆಂಗ ಬೇಕಾದ್ರೆ ಅವು ಅರ್ಧನೂ ಆಗಿಲ್ಲ. ಅದು ಲಂಬ ಹೆಂಗ್ ಬೇಕಾದಂಗ ಬರತೈತಿ. ಇದು ಸರಿ, ಸಮಾನ ಅಂಶಗಳಿಗೆ ಸಮಾನ ಅಂಶಗಳನ್ನು ಕೂಡಿಸಿದಾಗ ಸಮಾನ ಅಂಶವು ದೊರೆಯುತ್ತದೆ. ಇಲ್ಲಿ ಸಮಾನ ಅಂಶ? ಯಾವ ಸಮಾನ? ಅಲ್ಲೋ ಒಂದ್ ನಿಮಿಷ. ಎಲ್ಲಿ ಆಯ್ಕೆ ಆಗತ್ತ? ಒಂದ್ ನಿಮಿಷ. ಯಾರು ಆಯ್ಕೆ ಅಂದ್ರೆ ನಂಗೆ ಬೇಕವ್ರ ಹೆಸರಿಗೆ. ಏನ್ ಆಯ್ಕೆ ಮಾಡಕತ್ತೀರಿ ನೀವು ಇಲ್ಲಿ? ಏನ್ ಆಯ್ಕೆ ಅಂದ್ರೆ ಏನದು? ಆಯ್ಕೆ ಅಂದ್ರೆ ಒಂದ್ರ ಒಂದ್ ಕುಡ್ಕೋಬೇಕಿಲ್ಲ. ಯಾವ ಕುಡ್ಕೋತಾವ? ಸೇಮ್ ಅದಾವ.
ಏನಾರ ಒಂದ್ ಹೇಳ್ಬಿಡೋದು ಒಟ್ಟ ಪುಸ್ತಕದಾಗ ಬರ್ದದ್ ವಾಕ್ಯ ಎಲ್ಲಿ ಆಯ್ಕೆ ಆಗ್ತಾವ ಇದ್ರಾಗ ತೋರ್ಸ್ರ ನಂಗೆ ಏನ್ ಆಯ್ಕೆ ಆಗ್ತಾವ ಇದ್ರಾಗ ಆ CDB ತ್ರಿಭುಜ ಸಾಣದೈತಿ ADC ತ್ರಿಭುಜ ದೊಡ್ಡದೈತಿ ಅದ ಏನ್ ಆಯ್ಕೆ ಮಾಡೋರ್ ನೀವು ಅದ್ರಾಗ ಹಂಗಲ್ವ ನಾ ಏನ್ ಹೇಳತ್ತೇನಂದ್ರ ಇಂಥದ್ದು ಏನೋ ಒಂದು ಶೇಪ್ ಐತಿ ತ್ರಿಭುಜ ಇರ್ಬೇಕಂತಿಲ್ಲ ಓಕೆ ಇದು ಇದರಾಗಿಂದ ಏನೋ ಒಂದು ಸಣ್ಣ ಪಾಠ ಮಾಡ್ಕೊಂಡಿದೆ ನಿಮ್ಮೊಂದು ಈ ಭಾಗದ್ದು ಮತ್ತು ಈ ಭಾಗದ್ದು ವಿಸ್ತೀರ್ಣ ಕೂಡಿಸಿರ ಒಟ್ಟಾರೆ ಭಾಗದ ವಿಸ್ತೀರ್ಣ ಬರ್ತೈತೋ ಇಲ್ಲೋ ಹಾ ರೀ ಬರ್ತದೆ. ಬರ್ತೈತ್ರಿ ಸರ್. ಕಾರಣ ಇದಕ್ಕೆ ಕಾರಣ ಕೇಳಿದ ಒಂದ್ ನಿಮಿಷ ಇದಕ್ಕೆ ಕಾರಣ ಕೇಳಿದ್ರೆ ನೀವೇನ್ ಹೇಳ್ತಾರೆ ಲಂಬಕೋನ ತ್ರಿಭುಜರಿ ಐಕ್ಯ ಆಗ್ತಾವ್ರಿ ಅದ ಆಗ್ತೈತ್ರಿ 108 ಕತಿ ಹೇಳಾಕತ್ತಾರ ನನಗ ಇದು ಯಾವ್ದಕ್ ಒಪ್ತಾರಿ ಇದನ್ನ ಕಾರಣ ಹೇಳ್ರಿ ನನಗ ಬರ್ತೈತಿ ಯಾವ್ದಕ್ ಒಪ್ತಾರಿ ಇದನ್ನ ಹೋಗ್ರಿ ಯೂಕ್ಲಿಡಿಯನ್ ಸ್ವಯಂ ಸಿದ್ಧ ತೆಗಿರಿ ಯೂಕ್ಲಿಡಿಯನ್ ಸ್ವಯಂ ಸಿದ್ಧ ತೆಗಿರಿ ಏನ್ ಹೇಳ್ತೈತಿ ಯಾವ ಸ್ವಯಂ ಸಿದ್ಧ ಇದಕ್ ಬೇಕು ಹೇಳ್ರಿ ಪೂರ್ಣವಾದ್ರ ಭಾಗಕ್ಕಿಂತ ದೊಡ್ಡ ಸರಿ ನಾ ಹೇಳಿ ಪೂರ್ಣವು ಅದರ ಭಾಗಕ್ಕಿಂತ ದೊಡ್ಡದು. ದೊಡ್ಡದಲ್ಲ ಪೂರ್ಣವು ಅದರ ಭಾಗಕ್ಕಿಂತ ದೊಡ್ಡದು. ಅರ್ಧ ಸೆತ್ತಲ್ರಿ ಆಯ್ತದ ಕರ್ಣ ಅದನ್ನ ಎಲ್ಲಿ ಆಯ್ತು ಕಾಣಕತ್ತಿ ನಿಮ್ಗ ಅರ್ಧ ಯಾವ್ದು ಅರ್ಧಿಸೈತಿ ಏನೇನ್ ಅರ್ಧಿಸೈತಿ ಇಲ್ಲೇ ಹೇಳು ಒಂದ್ ಸ್ವಲ್ಪ ಯಾವ್ದು ಅರ್ಧಿಸೈತಿ ಹೇಳು ಅಂದ್ಬೇಡ್ರಿ ಹೇಳ್ರಿ ನಂಗೆ ನೋಡ ನಿಮ್ ತಲೆ ಒಳಗೆ ಏನೇನೈತಿ ನನಗೆ ಗೊತ್ತಾಗ್ಲಿ ತ್ರಿಭುಜ ADC ಐತಲ್ರಿ ಸರಿ ತ್ರಿಭುಜ ADC ಹಾ ಅದ್ರ ಇನ್ನೊಂದ್ ಪಾರ್ಟ್ ಅನ್ನ ಅರ್ಧ ಸೆತ್ತಲ್ರಿ ಕರ್ಣ ಅಲ್ಲ ಇಲ್ಲಿ ಈ ಹೇಳಿಕೆ ಏನೈತಿ ನೋಡಿ ಇದು ಕರ್ಣಗಿರ್ನ ಆಯತಕ್ಕೆ ಸಂಬಂಧಿಸಿದೈತೆ ಇದು ನೋಡಿ ಸ್ವಲ್ಪ ಲಕ್ಷ ಕೊಟ್ಟು ನೋಡಿ ಏರಿಯಾ ಆಫ್ ಟ್ರಯಾಂಗಲ್ ABC ಬಗ್ಗೆ ಮಾತಾಡತ್ತೀನಿ ಅಲ್ಲಿ ತ್ರಿಭುಜ ABC ಯಾವ್ದೈತಿ ಸರಿ ತ್ರಿಭುಜ ABC ಅನ್ರಿ 2 ಭಾಗ ಮಾಡೇವ್ರಿ ಹಾ 2 ಭಾಗ ಮಾಡೇವ್ ನಾವು ಅವ್ ಎರಡು ಸೇಮ್ ಇರ್ಬೇಕಂತನೂ ಇಲ್ಲ ಸರಿ ಅದ ಇಸ್ಬೇಕಾದ್ರೆ ಕೂಡ್ಸ್ಬೇಕಲ್ಲ ಸರಿ ABC ಸರಿ ಅವುಗಳ ವಿಸ್ತೀರ್ಣ ABC ಸಮ ಆಕತ್ರಿ ಮತ್ರಿ ಪ್ಲಸ್ CDB is equal to ABEF ರೀ ಸರಿ ABC ಒಂದ್ ನಿಮಿಷ ಸ್ವಲ್ಪ ಸಿಂಪಲ್ ಆಗಿ ತಗೊಳ್ರಿ ಸ್ವಲ್ಪ ಎಲ್ಲಾರು ಸೈಲೆಂಟ್ ಆಗ್ರಿ ನಿಮ್ ತಲೆನೂ ಸೈಲೆಂಟ್ ಮಾಡ್ಬೋದೀಗ ಆ ಆಯತಕ್ಕೆ ಹೋಗೋ ಅವಶ್ಯಕತೆನೇ ಇಲ್ಲ ಇಲ್ಲಿ ಆಯತದ ಬಗ್ಗೆ ನಾನು ಮಾತಾಡಕತ್ತಿಲ್ಲ ಇಲ್ಲಿ ನಾ ಇಲ್ಲಿ ಈ ಹೇಳಿಕೆ ನೋಡ್ರಿ ಒಂದ್ ಸ್ವಲ್ಪ ಲಕ್ಷ ಕೊಟ್ಟು ಈ ಹೇಳಿಕೆ ಓದ್ರಿ ಏನ್ ಹೇಳಕತ್ತೈತಿ ಮೊದ್ಲಿಂದ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡ್ರಿ ಈ ಹೇಳಿಕೆ ಏನ್ ಹೇಳಕತ್ತೈತಿ ಬಹಳ ಸಿಂಪಲ್ ಹೇಳತೈತಿ ಇದು ನಿಮ್ಮ ಸಣ್ಣ ತಮ್ಮ ತಂಗಿ 1ನೇ ತೇಜರ್ಗ ಅರ್ಥ ಆಕೈತಿ ಇದು ಏನ್ ಹೇಳಾಕತ್ತೈತಿ ಅಂದ್ರ ಒಂದಿಟ್ಟು ಎಲ್ಲಾರು ನೀವ್ ಮಾತಾಡದಿದ್ರೆ ನಿಮ್ಗೆ ಗೊತ್ತಾಕೈತೆ ಮಾತಾಡ್ತಿದ್ರೆ ಗೊತ್ತಾಕೈತಿ ಈಗ ಮಾತಾಡ್ಬೇಡ್ರಿ ಇದು ಏನ್ ಹೇಳಾಕತ್ತೈತಿ ಅಂದ್ರ ಲಕ್ಷ ಕೊಟ್ಟು ನೋಡ್ರಿ ಹೇಳಿಕೆ ಅಂತ ಬಾಳ ನೀವೇನ್ ಮಾಡ್ಕೊಂಡ್ರಿ ಗದ್ದಲ ಮಾಡ್ಕೊಂಡಿರಿ ನೀವು ನನಗೆ ಬಾಳ ತ್ರಾಸ ಆಗೋಗಿ ನಿಮ್ಗೆ ಕರೆಕ್ಟ್ ಮಾಡೋ ಏನೋ ಗದ್ದಲ ಮಾಡ್ಕೊಂಡಿರಿ ನೀವು ಇದು ಏನ್ ಮಾಡಾಕತ್ತೈತಿ ನೋಡ್ರಿ ಇಲ್ಲಿ ಏರಿಯಾ ಆಫ್ ಟ್ರಯಾಂಗಲ್ ABC ಮೊದಲ ಕಡೆ ಲಕ್ಷ ಕೊಟ್ಟು ನೋಡ್ರಿ ABC ಎಲ್ಲೈತಿ ಟ್ರಯಾಂಗಲ್ ಅದು ಏರಿಯಾ ಆಫ್ ಟ್ರಯಾಂಗಲ್ ADC ಗೆ ಪ್ಲಸ್ ಟ್ರಯಾಂಗಲ್ BDC ಯ ವಿಸ್ತೀರ್ಣವನ್ನು ಕೂಡಿಸಿದಾಗ ಎಷ್ಟ್ ಆಕೈತಿ ಅಷ್ಟ ಆಕೈತಿ ಅಂತ ಇದೊಂದು ಹೇಳಿಕೆ ಹೇಳಾಕತ್ತೈತಿ ಇದು ಹೌದೋ ಅಲ್ಲೋ ಅಂತ ಹೇಳೋ ಸಲುವಾಗಿ ನೀವು ಆ ರೆಕ್ಟ್ಯಾಂಗಲ್ ಕಡೆ ಯಾಕೆ ನೋಡಾಕತ್ತಿದ್ದೀರಿ ಇದು ಬೇಕಾಗೈತಿ ಅದು ರೆಕ್ಟ್ಯಾಂಗಲ್ ನಿಮಗ ಬೇಕಾದ ರೆಕ್ಟ್ಯಾಂಗಲ್ ಇಲ್ಲೇ ಇದನ್ನ ಹೇಳಾಕ ಅಥವಾ CD ಇದ್ದು AB ಗೆ ಲಂಬವಾಗೈತಿ ಅನ್ನುವ ಒಂದು ದತ್ತ ಐತಲ್ಲ ಅದು ಬೇಕಿದಕ್ಕ ಅದು ಬೇಕಿದಕ್ಕ ಇಲ್ರಿ ಸರ್ ಇಲ್ಲ ಅದು ಬೇಕಾಗಿಲ್ಲ ಇಲ್ಲಿ ಅವುಗಳ ಮೇಲೆ ಯಾರ ಮೇಲೂ ಡಿಪೆಂಡ್ ಇಲ್ಲ ಇದು ಅದು ಯಾವ್ದ್ರ ಮೇಲೂ ಡಿಪೆಂಡ್ ಇಲ್ಲ ಇದು ಸ್ವಯಂ ಸಿದ್ಧ 7ನೇ ಪ್ರಕಾರ ರೀ ಒಂದು ಅಂಶಗಳ ಅರ್ಧದಷ್ಟು ಇರುವ ಅಂಶಗಳು ಒಂದಕ್ಕೊಂದು ಸಮರಿಸರಿ ಅರ್ಧಕ್ಕಿರ್ದ ಎಲ್ಲಿತ್ತು ಮತ್ತ ಅರ್ಧ ಇಲ್ರಿ ಸರ್ ದೊಡ್ಡದಿದ್ರು ಅರ್ಧ ಪಾರ್ಟ್ಸ್ ಹೋಲ್ ಹೋಲ್ ಅಂಶಗಳು ನೋಡ್ರಿ ಇವು ಪೂರ್ಣವು ಅದರ ಭಾಗಕ್ಕಿಂತ ದೊಡ್ಡದಾಗಿರ್ತದೆ ಅದಂತೂ ಹೌದು ಪೂರ್ಣ ಇದ್ದುದು ಅದ್ರ ಭಾಗಕ್ಕಿಂತ ದೊಡ್ಡದಾಗಿರ್ತೈತಿ ಅದೆಲ್ಲರಿಗೂ ಗೊತ್ತೈತಿ ಸರಿ ಒಂದ್ ಅಂಶದಲ್ಲಿ ಎರಡು ಭಾಗ ಮಾಡಿದ್ರಿ ಆ ಅಂಶಕ್ ಸಮ ಐತ್ರಿ
ಕಿತ್ತ ದೊಡ್ಡದು. ಅಂದ್ರ ಪೂರ್ತಿ ಭಾಗಕ್ ಸಮ ಇರ್ತೈತ್ರಿ ಎರಡು ಭಾಗಗಳ್ರಿ. ಮತ್ತೇನು ಭಾಗ ಬಿಟ್ಟಿಲ್ಲ ನಾವಿಲ್ಲಿ, ಇನ್ ಮಾಡಿಲ್ಲ, ಇನ್ನೊಂದು ಭಾಗ ಬಿಟ್ಟಿಲ್ಲ ಯಾವ್ದು. ಯಾವ್ದು ಭಾಗ ಅಂದ್ಮೇಲೆ ಇದು ಸಮ ಇರ್ಲೇಬೇಕಿದು. ಹಾ ರೀ. ಎರಡೂ ಕೂಡಿಸಿದ್ರೆ ಇದು ಒಟ್ಟಾರೆ ತ್ರಿಭುಜ ಆಗ್ಲೇಬೇಕು. ನಾನು ಯಾವ ಭಾಗವನ್ನು ಏನ್ ಮಾಡಿಲ್ಲ, ಬಿಟ್ಟಿಲ್ರಿ. ಬಿಟ್ಟಿಲ್ಲ. ಸ್ವಲ್ಪ ಎಲ್ಲಾ ಸ್ವಯಂ ಸಿದ್ಧಗಳ ಕಡೆ ಲಕ್ಷ್ಯ ಕೊಡ್ರಿ. ಆ ಬರೀ ಇಲ್ರಿ ಸರಿ, ಎರಡು ಕೂಡಿಸಿದ್ರೆ ಒಂದು ಬರೀ ಆ ಸ್ವಯಂ ಸಿದ್ಧಗಳಿಂದ ಇದು ಗೊತ್ತಾಗ್ತೈತಿ. ಇದು ಲಕ್ಷ ಕೊಟ್ಟು ಇನ್ನೊಮ್ಮೆ ನೋಡ್ಕೊರಿ ಯಾವ ಸ್ವಯಂ ಸಿದ್ಧಗಳಿಂದ ಇದು ಸಿದ್ಧ ಆಕೈತೆ ಅಂತ. ಇದಕ್ಕೆ ಯಾವ್ದು ದತ್ತಾಂಶ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಇದು ಅರ್ಥ ಆಯ್ತಾ ಹೇಳಾಕ್ತಿದ್ದು? ಯಾರೋ ರೆಕ್ಟಾಂಗಲ್ ಗಿಕ್ಟಾಂಗಲ್ ಅನ್ನತ್ತಿದ್ರಿ. ಆ ಎ ಬಿ ಇ ಎಫ್ ಗದು ಹೊಂಟಿದ್ರೆ ಬೇಕದು ಎ ಬಿ ಎಫ್ ಬೇಕಿದ್ ಹೇಳಾಕ, ಈ ವಾಕ್ಯ ಹೇಳಾಕ ಈಗ ಬ್ಯಾಡ್ರಿ. ಓಕೆ. ಸೊ ಇವು ವಾಕ್ಯ ನೋಡ್ರಿ, ನಾನೀಗ ಒಂದೊಂದ ವಾಕ್ಯ ಮಾಡ್ಕೊಂತ ಹೋಗ್ತೇನೆ. ಈಗ ನಾನು ಬ್ಯಾಡ್ರಿ ಸರ್. ಏನು ಕೊನೆಗೆ ನನಗೆ ಇದು ಬರ್ತೈತಿ. ಯಾವ್ದು ಬರ್ಬೇಕು? ನನಗೆ ಇದು ಬರ್ಬೇಕು. ಏನು ಸಾಧನೀಯ ಐತಲ್ಲ ಅಲ್ಲಿ ಹೋಗ್ಬೇಕು ನಾನು. ಓಕೆ. ಈಗ ನೋಡ್ರಿ, ಈಗ ಏರಿಯಾ ಆಫ್ ADC ನೋಡ್ಕೊಂಡಿದ್ದೆ. ಏರಿಯಾ ಆಫ್ ADC ಐತಲ್ಲ, ಇದನ್ನ ನಾನು ಏನ್ ಬರ್ಕೋತೇನೆ ಇದನ್ನ ಹಾಫ್ ಇಂಟು ಏರಿಯಾ ಆಫ್ ರೆಕ್ಟಾಂಗಲ್ ADCF. ಇದು ಒಂದೇ ಪ್ಲಸ್ ಹಂಗ ಇಟ್ಕೋತೇನೆ. ಇದು ಒಂದೇ ಭಾಗಕ್ಕೆ ಒಪ್ಕೋತಾರೋ ಇಲ್ಲೋ? ಏರಿಯಾ ಆಫ್ ಟ್ರಯಾಂಗಲ್ ADC is equal to half of area of triangle ADC. ಒಪ್ತೀರಿ? ಸಮಾನ ಅರ್ಧ ಭಾಗ ಮಾಡಿ. ಒಂದ್ ನಿಮಿಷ. ಇದು ಹಾಫ್ ಆಫ್ ಏನಿದು ಏರಿಯಾ ಆಫ್ BDC ಏನ್ ಬರ್ತಾನೆ? BDC ಹಾಫ್ ಆಫ್ ಏರಿಯಾ ಆಫ್ D rectangle DBEC. ಎಷ್ಟು ಚಂದ ನೋಡ್ರಿ, ಪದ್ಧತಿ ಪ್ರಕಾರ ಹೆಂಗ್ ಪ್ರೂವ್ ಮಾಡ್ತೇನೆ ನೋಡ್ರಿ. ಇದಕ್ಕೆ ಹೋಗ್ತಾರೆ ಇಲ್ಲಿ ಮಟ. ಯಾಕಂದ್ರೆ ಇದು ಕಾರಣ ಏನಿದೆ? ಏಕೆಂದ್ರೆ ಕರ್ಣವು ಆಯತವನ್ನ ಅರ್ಧಿಸುತ್ತದೆ. ಸಮಾನ ಭಾಗಗಳ ಸಮಾನ ಆಯತವನ್ನ ಅರ್ಧಿಸೇ ತಡ್ಡಾರಿ. ದ್ವಿಭಾಗಿಸುತ್ತದೆ ಅಥವಾ ದ್ವಿಭಾಜಕ. ಸಮಾನ ಇರ್ತದೆ, ಅದು ಅರ್ಧಿಸುತ್ತದೆ. ಕೋರ್ಟ್ನಾಗ ವಾದ ಮಾಡಿದಂಗಿದು ಕೋರ್ಟ್ನಾಗ ವಾದಕ್ಕಿಂತ ಬಹಳ ಟೈಟ್ ಇರ್ತೈತಿ. ಕೋರ್ಟ್ನಾಗ ವಾದ ಮಾಡಿದ್ದು ನಾಳೆ ಸುಳ್ಳಾಗ್ಬೋದು. ಪ್ರೂಫ್ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೇನೆ ನೋಡ್ರಿ. ಪ್ರೂಫ್ಗೆ, ಗಣಿತದ ಪ್ರೂಫ್ಗೆ ಓಕೆ ಒಂದ್ ಸ್ವಲ್ಪ ಕೇಳ್ಕೊರಿ. ಗಣಿತದ ಪ್ರೂಫ್ ಇರ್ತೈತಲ್ಲ, ಏನು? ಈಗ ಒಂದ್ ಆಯತ ಐತ್ರಿ, ಅದನ್ನ ಒಂದ್ ಕರ್ಣ ಅರ್ಧಿಸಿರಿ ಅದ್ ಸಮಾನ ಇರ್ಬೇಕಂತ ಏನಿಲ್ಲಲ್ಲ ರೀ? ಒಂದು ಆಯತ ಇದ್ರ ಅದ್ರ ಕರ್ಣ ಡೆಫಿನೆಟ್ಲಿ ಎರಡು ಭಾಗಗಳು ಸಮ ಆಯ್ತಾವ, ಇರ್ತಾವ್ರಿ. ಇರಲೇಬೇಕ್ರಿ. ಡೆಫಿನೆಟ್ಲಿ ಯಾವ್ದೇ ಆಯತ ತಗೋರಿ, ಕರ್ಣ ಇದ್ದದ ಅದನ್ನ ಏನ್ ಮಾಡ್ತೈತಿ? ಅದಕ್ಕೆ ಸಮನಾಗಿ ಅರ್ಧಿಸುತ್ತದೆ ಅಂತಾರ್ರಿ. ಸಮನಾಗಿನ ಅರ್ಧಿಸ್ತದೆ ರೀ. ಓಕೆ. ಈಗ ನಾನೇನ್ ಹೇಳಕತ್ತಿದ್ನಿ, ಪ್ರೂಫ್ ಅಂದ್ರೆ ಏನ್ ನೋಡ್ರಿ. ಈಗ ಮೊದಲು ಪ್ರೂಫ್ ಅಂದ್ರೆ ಏನು, ಸಾಧಿಸೋದಂತ ಎದಕ್ ಕರಿತೇನೋ, ಸಾಧಿಸ್ಬೇಕಂತ. ಯಾಕೆ ನಾವು ಸಾಧಿಸ್ಬೇಕಿದ್ವಲ್ಲ ತ್ರಾಸ್ ಕೊಡಾಕ ನಿಮ್ಗೆಲ್ಲ? ಸಾಧಿಸೋದು ಯಾವ್ದಕ್ಕೆ? ಇನ್ನೊಂದ್ ಇದನ್ನ ಯಾವ್ದಕ್ ಸಾಧಿಸ್ತಾ ಇದ್ದೀನಿ ಒರಿಜಿನಲಿ? ಹಂಗ ಹೇಳಿದ್ರೆ ಬರ್ತಿತ್ಲ, ತ್ರಿಭುಜದ ವಿಸ್ತೀರ್ಣ BH/2 ಅಂತ ತಗೋರಿಪ್ಪ ಎಲ್ಲಾರು ಅಂತ ಹೇಳಿ. ಅದಾಗ್ಬಿಡ್ತಿದ್ ಖರೆ, ಅದನ್ನ ಖರೆ ಐತೆ ಸುಳ್ಳೈತೆ ತೋರ್ಸಾರಿ. ಹೌದಲ್ಲ, ಎಲ್ಲಾರು ಒಪ್ಕೊಳಂಗಿಲ್ಲ. ಅದು ಒಮ್ಮೊಮ್ಮೆ ಅದು ಸತ್ಯ ಇರ್ಲಿಕ್ಕೂ ಇಲ್ಲ. ಯಾರೊಬ್ರು ಏನೋ ಹೇಳ್ಬೋದು BH/3 ಅನ್ಬೋದು, ಅಥವಾ ಅವ್ರು ಅಳದ್ ನೋಡ್ಬೇಕಾದ್ರೆ ಒಂದು ತ್ರಿಭುಜ ತೆಗೆದು ಅಳದ್ ನೋಡ್ಬೇಕಾದ್ರೆ ಒಂದ್ ಸ್ವಲ್ಪ ಮಿಸ್ಟೇಕ್ ಆಗಿ BH/2.2 ಅಂತ ಬರ್ಬೋದು. ಅವ್ರು BH/2.2 ಅಂತಾನೆ ಹೇಳ್ಕೊಂತ ಅಡ್ಯಾಡ್ಬೋದು. ಯಾಕಂದ್ರೆ ಅವ್ರು ಅಳಿಬೇಕಾದ್ರೆ ಪಾಪ ಮಿಸ್ಟೇಕ್ ಆಗಿತ್ತು, ಅವ್ರ ಸ್ಕೇಲ್ ಬರೋಬ್ಬರಿ ಇದ್ದಿದ್ದಿಲ್ಲ. ಸೊ ಪ್ರೂವ್ ಮಾಡಿದಾಗ ಮಾತ್ರ ಇವೇನಾಗ್ತಾವ, ಫಾರ್ಮುಲಾಗಳು ಅಂತ ಇಡೀ ಜಗತ್ನಾಗ ಒಪ್ತಾರೆ.
ಎಲ್ಲಾ ದೇಶದೊಳಗು. ಬರೀ ಭಾರತದಾಗ ಅಷ್ಟೇ ಅಲ್ಲ, ಬರೀ ಚೈನಾದಾಗ ಅಷ್ಟೇ ಅಲ್ಲ, ಬರೀ ಜಪಾನ್ದಾಗ ಅಷ್ಟೇ ಅಲ್ಲ, ಬರೀ ಹಿಂದೂಗಳಷ್ಟೇ ಅಲ್ಲ, ಬರೀ ಕ್ರಿಶ್ಚಿಯನ್ಸ್ ಅಷ್ಟೇ ಅಲ್ಲ, ಬರೀ ಮುಸ್ಲಿಮ್ಸ್ ಅಷ್ಟೇ ಅಲ್ಲ, ಎಲ್ಲಾರು ಸಹಿತ ಏನ್ ಮಾಡ್ಬೇಕಾಕತಿ, ಅದನ್ನ ಒಪ್ಪಬೇಕಾಕತಿ. ಎಲ್ಲಾ ದೇಶದವ್ರು ಒಪ್ಪಬೇಕಾಕತಿ. ಒಪ್ಪಲ್ದಿದ್ರೆ ಏನಾಕತಿ? ಒಪ್ಪಲ್ದಿದ್ರ ಓಕೆ, ಯಾರೋ ಒಬ್ರು ಅನ್ಬೋದು, ನಾನು ದೊಡ್ಡ ಒಂದು 50 ಮಜ್ಲಿ ಬಿಲ್ಡಿಂಗ್ ಮೇಲಿಂದನು ಬಿದ್ರೆ ಏನೂ ಆಗುದಿಲ್ಲ ನನಗಂತ ಹೇಳಿ. ಒಪ್ಪದಕ್ಕೆ ಏನು ಜಿಗಿದ್ ನೋಡು ಅಂತ ಹೇಳ್ಬೇಕಾಕತಿ ಅಷ್ಟ, ಹೌದಿಲ್ಲ? ಸೊ ಹಂಗ ಒಪ್ಲೇಬೇಕಾಗ್ತದೆ. ಓಕೆ, ಈಗ ಕೇಳ್ಕೊರಿ, ಜಸ್ಟ್ ಕೇಳ್ಕೊರಿ, ಲಿಸನ್ ಮಾಡ್ರಿ ಈಗ. ಸೊ ಪ್ರೂಫ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಅದು ಯಾವುದೇ ಫಾರ್ಮುಲಾ ರೆಡಿ ಆಗ್ಬೇಕಾತು, ಗಣಿತದೊಳಗೆ ಯಾವುದೇ ಫಾರ್ಮುಲಾ ರೆಡಿ ಆಗ್ಬೇಕು, ಗಣಿತದ ಮುಖ್ಯ ಭಾಗನೇ ಪ್ರೂವ್ ಮಾಡೋದು. ಗಣಿತಜ್ಞರು ಮಾಡೋ ಕೆಲಸಾನೇ ಪ್ರೂವ್ ಮಾಡೋದು. ರಾಮಾನುಜನ್ ಮಾಡಿದ ಕೆಲಸಾನೇ ಅನೇಕ ಫಾರ್ಮುಲಾಗಳನ್ನ ಅವರು ಪ್ರೂವ್ ಮಾಡಿದ್ರು. ಪ್ರೂವ್ ಮಾಡದೆ ಅವರು ಫಾರ್ಮುಲಾಗಳನ್ನು ಮೊದಲು ಒಪ್ಪುವಲ್ರಾಗಿದ್ರು. ಅವ್ರು ಏನೇನೋ ಹೇಳಾಕ್ತಿದ್ರು ಡೈರೆಕ್ಟ್ ಆಗಿ. ಅವ್ರ ಮನಸ್ನಾಗ ಇರ್ತಿತ್ತದು ಫಾರ್ಮುಲಾ, ಮನಸ್ನಾಗ ಪ್ರೂವ್ ಆಗಿರ್ತಿತ್ತದು. ಆದ್ರೆ ಅವ್ರು ಅದನ್ನ ಬರ್ಯಾಕ್ ಬರ್ತಿರ್ಕಿಲ್ಲ ಅವ್ರಿಗೆ. ಅವರು ಈ ಫಾರ್ಮುಲಾ ನೋಡ್ರಿ ಇದು ಕರೆಕ್ಟ್ ಐತಿ ಅಂತ ಹೇಳ್ತಿದ್ರು. ಅವಾಗ ಏನಂತಿದ್ರು, ಅರೆ ನಿಮ್ ಕನಸ್ನಾಗ ಬಂತಂದ್ರೆ ನಾ ಫಾರ್ಮುಲಾ ಹ್ಞೂ ಅನ್ಲೇನು ಅಂತಿದ್ರು ಜನ. ಆಮೇಲೆ ಅವ್ರಿಗೆ ಅದನ್ನ ಕುಂತ್ಕೊಂಡು ಬರಿಬೇಕಾಯ್ತು. ತಮ್ಮ ತಲೆ ಒಳಗೆ ಏನ್ ನಡೆದೈತಲ್ಲ ಲಾಜಿಕ್, ತರ್ಕ, ಆ ಲಾಜಿಕ್ ಅನ್ನ ಬರಬೇಕಾಯ್ತು. ಬರೆದ ಮೇಲೆ ಅದು ಎಲ್ಲರಿಗೂ ಒಪ್ಪಿಗೆ ಆಯ್ತು. ಅವಾಗನ ಅದು ಪ್ರೂಫ್ ಆಯ್ತು. ಈಗ 1 2 ನಾನು ಟ್ರಯಾಂಗಲ್ ಗಳನ್ನ ತೆಗೆದ ನೋಡ್ರಪ್ಪ, ಈ ಫಾರ್ಮುಲಾ ಇದಕ್ಕೆ ಕರೆಕ್ಟ್ ವರ್ಕ್ ಆಗತೈತಿ, ಈ ಫಾರ್ಮುಲಾ ಇದಕ್ಕೆ ಕರೆಕ್ಟ್ ವರ್ಕ್ ಆಗತ್ತೈತಿ ಅಂದ್ರೆ ನಡೀದಿಲ್ಲ. ಎಷ್ಟಂತ ಟ್ರಯಾಂಗಲ್ ತೆಗಿಯೋರ, ಸಾವಿರಾರಲ್ಲ, ಇನ್ಫೈನೈಟ್ ಟ್ರಯಾಂಗಲ್ ಗಳು ಆಗ್ತಾವ. ಎಲ್ಲದಕ್ಕೂ ಅದನ್ನ ಒಪ್ಪಾಕ್ ಬರ್ತೈತಿ. ಸೊ ಎಕ್ಸಾಂಪಲ್ ಗಳನ್ನ ಕೊಟ್ಟು, ಉದಾಹರಣೆಗಳನ್ನ ಕೊಟ್ಟು ನೀವು ಪ್ರೂವ್ ಮಾಡಕ್ ಬರುದಿಲ್ಲ. ಕೋರ್ಟಿನ ಪ್ರೂಫಿಗೂ ಕೋರ್ಟ್ನಾಗೂ ನಾವು ಸಾಧಿಸ್ತೇವೆ. ಲಾಯರ್ಸ್ ಸಾಧಿಸ್ತಾರ, ಕೋರ್ಟ್ನಾಗ ವಾದ ಮಾಡ್ತಾರ. ಆದ್ರೆ ಏನೇನೋ ಬರ್ಯಾಕತ್ತೀರಿ ಚಾಟ್ ಒಳಗ, ಅದೆಲ್ಲ ಬಿಡ್ರಿ. ಸ್ವಲ್ಪ ನಾನು ಏನ್ ಹೇಳಕತ್ತೇನಿಲ್ಲ ಬಹಳ ಏಕಾಗ್ರತೆಯಿಂದ ಕೇಳ್ರಿ. ಇದು ಬಹಳ ಇಂಪಾರ್ಟೆಂಟ್ ಇದು. ನಾನು ಏನ್ ಹೇಳಕತ್ತೇನಿಲ್ಲ ಅದು ಇಂಪಾರ್ಟೆಂಟ್. ಈಗ ಆ ಕಡೆ ತಲೆ ಓಡಾಕ್ ಹೋಗ್ಬೇಡ್ರಿ, ಅದಕ್ಕೆ ಧ್ಯಾನ ಮಾಡ್ಸಿರ್ತೇನೆ ನಾನು. ಚಾಟ್ ಬೇರೆ ಎಲ್ಲ ಬಿಟ್ಟು ಬಹಳ ಏಕಾಗ್ರತೆಯಿಂದ ಕೇಳ್ರಿ. ಈ ಪ್ರೂಫ್, ಗಣಿತದ ಪ್ರೂಫ್ ಏನೈತಿಲ್ಲ, ಗಣಿತದಲ್ಲಿ ನಾವು ಮಾಡೋ ಪ್ರೂವ್ ಮಾಡೋದು, ಇಲ್ಲೂ ಪ್ರೂವ್ ಮಾಡೋದಂತ ಕರಿತೀವಿ, ಕೋರ್ಟ್ನಾಗೂ ನಾವು ಅಂತೀವಿ ಪ್ರೂವ್ ಮಾಡೋದಂತ. ಈಗ ಫಾರ್ ಎಕ್ಸಾಂಪಲ್, ನಾನು ಇಂತಹ ವ್ಯಕ್ತಿ ಈ ಒಂದು ಅಪರಾಧವನ್ನ ಮಾಡಿದಾನು ಅಂತ ಪ್ರೂವ್ ಮಾಡಿದರು ಕೋರ್ಟ್ನಾಗ ಅಂತ ಹೇಳ್ತೀವಿ. ಆ ಪ್ರೂಫಿಗೂ ಈ ಪ್ರೂಫಿಗೂ ಬಹಳ ವ್ಯತ್ಯಾಸ ಐತಿ. ಏನ್ ವ್ಯತ್ಯಾಸ ಐತಿ? ಕೋರ್ಟ್ನಾಗ ಪ್ರೂವ್ ಮಾಡ್ತಾರಲ್ಲ, ಅದಕ್ಕೂ ಇದಕ್ಕೂ ಬಹಳ ವ್ಯತ್ಯಾಸ ಐತಿ. ಅದು ಪ್ರೂವ್ ಮಾಡೋದು, ಇದು ಪ್ರೂವ್ ಮಾಡೋದು. ಹೇಳ್ಬಹುದು. ಗಣಿತ ಐತ್ರಿ, ಅದು ಬಾಯಲ್ಲೇ ಹೇಳ್ಬೇಕ್ರಿ ಮಾಡೋದಂದ್ರೆ ಕರೆಕ್ಟ್. ಒಂದ್ ನಿಮಿಷ, ನಾ ಹೇಳ್ತೇನೆ ನೋಡ್ರಿ. ಈಗ ಬೆಳಗಾವಿ ಕೋರ್ಟ್ ಒಳಗೊಂದು ಏನೋ ಪ್ರೂವ್ ಆತಪ್ಪ, ಈ ವ್ಯಕ್ತಿ ಅಪರಾಧ ಮಾಡಿದಾನ. ನಾಳೆ ಅವರು ಹೈಕೋರ್ಟ್ಗೆ ಅರ್ಜಿ ಹಾಕಿದಾಗ, ಬೆಂಗಳೂರಿಗೆ ಅಥವಾ ಸುಪ್ರೀಂ ಕೋರ್ಟಿಗೆ ಅರ್ಜಿ ಹಾಕಿದಾಗ, ಅಲ್ಲಿ ರಿವರ್ಸ್ ಆಗ್ಬೋದು ನೋಡ್ರಿ. ಇಲ್ಲ ಇದು ಪ್ರೂವ್ ಆಗಿಲ್ಲ, ಕರೆಕ್ಟ್ ಆಗಿಲ್ಲ ಅಂತ. ಗಣಿತದಾಗ ಹಂಗಲ್ಲ. ಒಂದ್ ಸಲ ಪ್ರೂವ್ ಆತಂದ್ರ ಅದು ನೀವು ಗಜಮ್ ನಿಂತರೂ ಸಹಿತ, ಎಷ್ಟೇ 1000 ವರ್ಷ ಆದ್ರೂ ಸಹಿತ ಏನಾಗುದಿಲ್ಲ, ಅದು ಡಿಸ್ಪ್ರೂವ್ ಆಗುದಿಲ್ಲ. ಸಾಧ್ಯನೇ ಇಲ್ಲ. ಪ್ರೂವ್ ಆಗೋದು ಕರೆಕ್ಟ್ ಇರ್ಬೇಕ್ರಿ ಸರ್. ಅದು ಪ್ರೂವ್, ಅದಕ್ಕ ಪ್ರೂವ್ ಆಗೋದಂತಾರೆ. ಇದ್ರಾಗ ಪ್ರೂವ್ ಆಗೋದ ಅನ್ನೋದಿಲ್ಲ. ಅದಕ್ಕೆ ಪ್ರೂಫ್ ಆಯ್ತು ಅಂದ್ರೆ ನಾವು ಅದನ್ನ ಸ್ಟೆಪ್ ಬೈ ಸ್ಟೆಪ್ ಅದನ್ನ ನಾವು ಪ್ರತಿಯೊಂದನ್ನು ಸ್ವಯಂ ಸಿದ್ಧಕ್ಕೆ ಕನೆಕ್ಟೆಡ್ ಇರ್ತೈತೆ. ಅದು ಸ್ವಯಂ ಸಿದ್ಧಗಳನ್ನ ನಾವು ಎಲ್ಲಿವರೆಗೆ ಒಪ್ತೇವಿ, ಎಲ್ಲಿವರೆಗೆ ನಾವು ಸ್ವಯಂ ಸಿದ್ಧಗಳ ಮಾನವ ಜನಾಂಗ ಎಲ್ಲಿವರೆಗೆ ಆ ಸ್ವಯಂ ಸಿದ್ಧಗಳನ್ನ ಬಿಡುದಿಲ್ಲೋ, ಆ ಸ್ವಯಂ ಸಿದ್ಧಗಳನ್ನ ಎಲ್ಲಿವರೆಗೆ ನಾವು ಒಪ್ಪಿದೆವೋ ಅಲ್ಲಿವರೆಗೆ ಈ ಎಲ್ಲಾ ಏನೇನು ಪ್ರೂವ್ ಮಾಡಿದಾರಲ್ಲ, ಈಗ ಪೈಥಾಗೋರಸ್ ಥಿಯರಂ ಇರ್ಬೋದು, ತ್ರಿಭುಜದ ವಿಸ್ತೀರ್ಣದ ಸೂತ್ರ ಇರ್ಬೋದು, ವೃತ್ತದ ವಿಸ್ತೀರ್ಣದ ಸೂತ್ರ ಇರ್ಬೋದು, ಶಂಕುವಿನ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಇರ್ಬೋದು, ಏನು 1 2 ಇರ್ಬೋದು, ಎಷ್ಟೋ ಸಾವಿರ ಗಟ್ಲೆ ಏನೇನು ಗಣಿತದ ಎಲ್ಲಾ ಮಾಡಿದಾರೋ ಅದ್ರ ಮೇಲಿಂದ ನಾವು ಏರ್ಕ್ರಾಫ್ಟ್ ಗಳನ್ನ ರಚನೆ ಮಾಡಾಕತ್ತೀವಿ, ಅದ್ರ ಮ್ಯಾಗಿಂದ ಬ್ರಿಡ್ಜ್ ಗಳನ್ನ ರಚನೆ ಮಾಡತ್ತೀವಿ, ಅದ್ರ ಆಧಾರದ ಮೇಲಿಂದ ಬಿಲ್ಡಿಂಗ್ ಗಳನ್ನ ಕಟ್ಟಾಕತ್ತೀವಿ, ಅದ್ರ ಆಧಾರದ ಮ್ಯಾಗಿಂದ ಮಿಸೈಲ್ ಗಳನ್ನ ಹರ್ಸಾಕತ್ತೀವಿ, ಅದ್ರ ಮೇಲಿಂದ ರಾಕೆಟ್ ಗಳನ್ನ ಬಿಡಾಕತ್ತಿದೀವಿ, ಅದ್ರ ಆಧಾರದ ಮ್ಯಾಗಿಂದ ಮಷಿನ್ಸ್ ಗಳು ತಯಾರು ಮಾಡಿದೀವಿ. ಎಂತೆಂತ ಸ್ಕ್ಯಾನಿಂಗ್ ಮಷಿನ್ಸ್ ಅವು ಇವು ಎಲ್ಲಾ ಅದ್ರ ಆಧಾರದ ಮ್ಯಾಗಿಂದ ತಯಾರು ಮಾಡಿದೇವಿ ನಾವು. ಈ ಗಣಿತದ ಆಧಾರದ ಮ್ಯಾಗಿಂದ, ಈ ಫಾರ್ಮುಲಾಗಳ ಆಧಾರದ ನಮ್ಮ ಜೀವನದ ಹಾಸು ಹೊಕ್ಕಾಗೈತಿದು. ಈ ಎಲ್ಲಾ ಫಾರ್ಮುಲಾಗಳು ಇದ್ರಾಗ ಯಾವ್ದೇ ಒಂದು ತಪ್ಪಿತ್ತಂದ್ರ ನಿಮ್ಮ ಬಿಲ್ಡಿಂಗ್ ಗಳು ಬೀಳ್ತಿದ್ವು, ಇದ್ರಾಗ ಏನಾದ್ರು ತಪ್ಪಿತ್ತಂದ್ರ ಬ್ರಿಡ್ಜ್ ಗಳು ಬೀಳ್ತಿದ್ವು, ಇದ್ರಾಗ ಏನಾದ್ರು ತಪ್ಪಿತ್ತು ಅಂತಂದ್ರೆ ನಿಮ್ಮ ರಾಕೆಟ್ ಇದು ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ತಿರ್ಕಿಲ್ಲ, ಬೇರೆ ಕಡೆ ಹೋಗ್ತಿತ್ತು. ಇವೆಲ್ಲಾ ಕರೆಕ್ಟ್ ಆಗಿ ನಡ್ದಾವ್. ಯಾಕೆ ನಡ್ದಾವು? ಇವು ಸತ್ಯ ಅದಾವ್. ಸೊ ಇವು ಎಂದೂ ಚೇಂಜ್ ಆಗೋದಿಲ್ಲ. ಇವು ಎಂದೂ ಚೇಂಜ್ ಆಗೋದಿಲ್ಲ. ಏನಾರು ನೀವು ಬ್ಯಾರೆ ಒಂದು ವಿಚಿತ್ರವಾದ ಜಗತ್ನಾಗ ಹೋದ್ರಿ,
ಅಲ್ಲಿ ಸಮಾನ ಅಂಶಗಳಿಗೆ ಸಮಾನ ಅಂಶಗಳು ಸಮ ಇರುವುದಿಲ್ಲ, ಸಮಾನ ಅಂಶಗಳಿಗೆ ಸಮಾನ ಅಂಶಗಳನ್ನು ಕೂಡಿಸಿದಾಗ ಅವು ಸಮ ಬರುದಿಲ್ಲ. ಅಂತದ್ ಯಾವ್ದೋ ಒಂದು ವಿಚಿತ್ರವಾದ ಜಗತ್ತಿನಾಗ ಹೋದ್ರಂದ್ರ ಮಾತ್ರ ಅದು ಬೇರೆ ಇರ್ಬೋದು. ಹೊರತಾಗಿ ನಮ್ಮ ಈ ವಿಶ್ವದಾಗ ಅದು ಏನಾಗುದಿಲ್ಲ, ನಮ್ಮ ಈ ವಿಶ್ವದಾಗ ಚೇಂಜ್ ಆಗುದಿಲ್ಲ. ಅದೇ ಕೋರ್ಟ್ನಾಗ ಹಂಗಲ್ಲ. ನಾವ್ ಅಂತೇವ್ ಪ್ರೂವ್ ಮಾಡಿದ್ವಪ್ಪ ಅಂತ. ಏನ್ ಪ್ರೂವ್ ಮಾಡಿದ್ರಿ? ಒಂದ್ 4 ಮಂದಿ ಬಂದ್ರು, ಸಾಕ್ಷಿ ಹೇಳಿದ್ರು, ಅವ್ರೇನು ಏನ ರೊಕ್ಕ ತಗೊಂಡಿರ್ಬೇಕು, ಬಂದ್ ಹೇಳ್ಬೇಕು. 5ನೇದವ 6ನೇದವ ಬರ್ತಾನ, ಅದ್ರ ಉಲ್ಟಾ ಹೇಳ್ತಾನ. ಅವ್ರನ್ನ ಒಂದ್ 10 ದಿವ್ಸ ಬಿಟ್ಟು ನೀವು ಕೇಳಿದ್ರಂದ್ರೆ ಇಲ್ಲಿ ಬಿಡು, ಅವಾಗೇನೋ ನಾನು ಕುಡ್ದ ಅಮಲ್ನಾಗ ಏನೋ ಹೇಳಿದ್ನಿ ಅಂತಾನ. ಹಾ, ಅದು ಎಲ್ಲಾ ಪ್ರೂಫ್ ಅಲ್ಲ. ಮಾನವರು ಮಾಡ್ಕೊಂಡು ಒಳಗ ಏನೋ ಒಂದು ಪ್ರೂವ್ ಆತು, ಆದಾತು, ಇದಾತು, ಅದೆಲ್ಲ ಇದು ಹಂಗಲ್ಲ. ಇದು ನಿಸರ್ಗದಲ್ಲಿ ಇರುವಂತದ್ದು. ಇದು ಪ್ರೂವ್ ಆತು ಅಂತಂದ್ರ ಸತ್ಯ ಇದ್ರೆ ಮಾತ್ರ ಪ್ರೂವ್ ಆಗ್ತದೆ. ಅದಕ್ಕೆ ಬಹಳ ಡೀಪ್ ಐತದು. ಸೊ ಈಗ ನಾವೇನ್ ಮಾಡೋಣ, ಇದನ್ನ ಜಸ್ಟ್ ಓಕೆ, ಟೈಮ್ ಆಗೈತಿ ಈಗಾಗ್ಲೇ. ಓಕೆ, ಇದನ್ನ ಕಂಪ್ಲೀಟ್ ಮಾಡ್ಕೊಂಡು ಬರಕ್ ಟ್ರೈ ಮಾಡ್ತೀರಿ ಇದನ್ನ, ಈ ಪ್ರೂಫ್ ಅನ್ನ. ಹಾ, ಮುಗ್ಯಾಕ್ ಬಂತಿದ್ದು, ಮುಗ್ಯಾಕ್ ಬಂದೈತಿ ಪ್ರೂಫ್ ಇದು. ಮುಗ್ಯಾಕ್ ಬಂದೈತಿ ಪ್ರೂಫ್, ಸಾಧನೀಯಕ್ಕೆ ಬರ್ಬೇಕಿದು. ಓಕೆ, ಬರ್ಕೊಡ್ರಿ ಇದನ್ನ ಬರ್ಕೊಡ್ರಿ ಇಲ್ಲಿವರೆಗೆ. ಮತ್ತೆ ಮಾಡ್ಕೊಂಡ್ ಬರ್ರಿ ನೆಕ್ಸ್ಟ್ ಕ್ಲಾಸ್ ಒಳಗೆ.